ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಜೊತೆ ಗುರುಗಳಿರ್ತಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಗುರುಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು. ಬನ್ನೀಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ಇವತ್ತು ಮಂಗಳವಾರ, ದಿನದ ವಿಶೇಷತೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತಾ ಇದ್ದೀರಾ ಅಂತ. ಮಂಗಳವಾರ ಮಂಗಳಕರವಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಈ ದಿನ ಒಂದೊಂದು ದಿನವೂ ಬಹಳ ವಿಶೇಷವೇ. ಜೊತೆಗೆ ಹಿರಿಯರು ಹೇಳಿದ ಹಾಗೆ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಅನುಷ್ಠಾನಗಳಿಗೆ ಅಧಿಕವಾದಂಥ ಫಲ. ಹಾಗಾಗಿ ಅಧಿಕ ಮಾಸದ ಈ ಶುಭ ಮಂಗಳವಾರ ಇವತ್ತು ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಇದು ಬಹಳ ವಿಶೇಷ. ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷವಾದ ಈ ಶುಭ ದಿನ. ಮೊದಲು ತಾಯಿನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸದಾ. ನಮಸ್ತಸ್ಸೈ 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 ನಮೋ ನಮಃ. ಜಾತವೇದಸೇ ಸುನವಾ ಮಸೋಮರಾತೀತೋ ನಿದಃ ದಿವೇದಃ ಸನಃ ಪರ್ಷತದ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುದರಸದರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವ ಓಷ್ಠಪತ್ವೀಂ ಬಹುದಾರವ್ಯೀಂ ಭವಾತೋ ಕಾಯತನಯಾ ಯಶಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದ ಸಿಂಧನ್ನ ನಾವಾ ದುರಿತಾ ಹಿಮೃಷೀಂ. ತಾಯಿನ ಪ್ರಾರ್ಥನೆ ಮಾಡ್ತಾ ಸರ್ವವನ್ನು ಸಲಹುತಕ್ಕಂಥ, ಸಕಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಅಧಿಕ ಮಾಸದಲ್ಲಿ ಮಾಡಬಹುದಾದಂಥ ಅನುಷ್ಠಾನಗಳ ಬಗ್ಗೆ ಇವತ್ತು ಕೆಲವು ವಿಚಾರಗಳನ್ನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೇನೆ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲೇ ಕೂತು ಅನುಷ್ಠಾನವನ್ನು ಮಾಡಬಹುದಾದಂಥ ಅನುಷ್ಠಾನದ ಬಗ್ಗೆ ಇವತ್ತು ನಾನು ತಿಳಿಸ್ತಕ್ಕಂಥದ್ದನ್ನು ಸಾಧ್ಯವಾದಷ್ಟು ಎಲ್ಲರೂ ಒಂದು ಪೆನ್ನು ಪೇಪರು ಅಥವಾ ಒಂದು ಬುಕ್ ತಗೊಂಡು ಬರೆದುಕೊಳ್ಳಿ. ಅನುಷ್ಠಾನವನ್ನು ಸದ್ಯದ ದಿನದಲ್ಲೇ ನಾನು ಶುರು ಮಾಡ್ತಿದ್ದೇನೆ. ಅನುಷ್ಠಾನ ಶುರು ಮಾಡಿದಂತಹ ಆ ಮೊದಲನೇ ದಿನ ಮತ್ತು ಕಡೆಯ ದಿನ ಪ್ರತಿದಿನ ನಾವು ಮಾಡಬಹುದಾದಂತಹ ಅನುಷ್ಠಾನದ ಸಂಪೂರ್ಣವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಿ ನಿಮ್ಮೊಂದಿಗೆ ನಾವು ಪ್ರತಿದಿನ ಅದರ ಅನುಷ್ಠಾನವನ್ನು, ಅವತ್ತಿನ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು, ಜೊತೆಗೆ ಇದಕ್ಕಾಗಿ ಸಮಯವನ್ನು ಸಾಕಷ್ಟು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬೆಳಗ್ಗೆದ್ದು ಉದ್ಯೋಗಕ್ಕೆ ಹೊರಡತಕ್ಕಂಥವ್ರಿದ್ದೀರಿ. ಅವತ್ತಿನ ಅನ್ನ, ಅವತ್ತಿನ ಕಷ್ಟಾರ್ಜಿತಕ್ಕಾಗಿ ಬೇರೊಂದು ಕಡೆ ಕೆಲಸ ಮಾಡಿ ಜೀವನವನ್ನು ನಡೆಸ್ತಕ್ಕಂಥ ಹೆಣ್ಣು ಮಕ್ಕಳು, ಮನೆಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಈ ಕಷ್ಟದಲ್ಲಿದ್ದೀರಿ. ನಿಮ್ಮ ಕಷ್ಟಗಳಿಗೆ ನೀವು ಮಾಡ್ತಕ್ಕಂಥ ಅನುಷ್ಠಾನಗಳಿಂದ ಒಂದಿಷ್ಟು ಒಳಿತನ್ನು ಕಂಡು ಒಂದಿಷ್ಟು ನೆಮ್ಮದಿಯಾದರೆ ಅಷ್ಟೇ ಸಂತೋಷ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇದಕ್ಕೆ ಬೇಕಾದಂಥ ರೀತಿ ಪೂರ್ವಭಾವಿ ಸಿದ್ಧತೆಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ 9 ಅರಿಶಿಣದ ಕೊಂಬು, 9 ಅರಿಶಿಣದ ಕೊಂಬನ್ನು ಸಂಗ್ರಹಿಸಿ ಅದರ ಜೊತೆಗೆ ಅಪ್ಪಟವಾಗಿರ್ತಕ್ಕಂಥ ಶುದ್ಧಿಯಾಗಿರ್ತಕ್ಕಂಥ ಅರಿಶಿನ, ಕುಂಕುಮ ಎರಡೂ ಒಂದು 50 ಗ್ರಾಮ್ ತೆಗೆದುಕೊಳ್ಳಿ ಸಾಕು. ಇದೆಲ್ಲವನ್ನೂ ಹೊಸದಾಗಿ ತರ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು ಬೇಡ. ಅರಿಶಿಣದ ಕೊಂಬು 9,
ಅರಿಶಿನ 50 ಗ್ರಾಮು, ಕುಂಕುಮ 50 ಗ್ರಾಮು, ಜೊತೆಗೆ ಅಕ್ಕಿ ಒಂದು ಅರ್ಧ ಕೆಜಿ ಅಕ್ಕಿನ ನೀರಲ್ಲಿ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸಿ, ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಬೇಕು. ಒಣಗಿಸಿದಾದ ನಂತರ ಆ ಅಕ್ಕಿನ ನಿಮ್ಮ ಮನೆಯಲ್ಲೇ ಮಿಕ್ಸಿನ ಕ್ಲೀನ್ ಮಾಡಿ ಜಾರಲ್ಲಿ, ಆ ಮಿಕ್ಸಿ ಜಾರಲ್ಲಿ ಖಾರ ಏನು ಹಾಕದಿರತಕ್ಕಂಥದ್ದನ್ನು, ಜೊತೆಗೆ ಇದು ದೇವರಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದಾದ್ದರಿಂದ ಜೊತೆಗೆ ನಡೀತಕ್ಕಂಥ ಅನುಷ್ಠಾನದಲ್ಲಿ ಎಲ್ಲೂ ಲೋಪ ಬಾರದಂತೆ ಇರಬೇಕಾದ್ರಿಂದ ಅಕಸ್ಮಾತ್ ನೀವೇನಾದರೂ ಸಾಂಬಾರು ಪದಾರ್ಥಗಳನ್ನು ಮಿಕ್ಸಿಯಲ್ಲಿ ಹಾಕಿಟ್ಟಿದ್ರೆ, ಜೊತೆಗೆ ದೇವರಿಗಾಗಿ ದೇವರ ಕೆಲಸಕ್ಕಾಗಿ ನಿಯಮಿತವಾಗಿ ನಾವು ಅನುಷ್ಠಾನ ಮಾಡುವಾಗ ಸಾಧ್ಯವಾದಷ್ಟು ಮನೆ ಪರಿಸರ ಮತ್ತು ನೀವು ಸಾಧ್ಯವಾದಷ್ಟು ಶುದ್ಧಿಯಾಗಿರಬೇಕು. ಹೆಣ್ಣು ಮಕ್ಕಳು ಈ ವಸ್ತುಗಳನ್ನು ಯಾವುದನ್ನೇ ನೀವು ಸಿದ್ಧತೆ ಮಾಡಿಕೊಳ್ಬೇಕಾದ್ರೂ ಸ್ನಾನ ಆದ ನಂತರ ದೇವರ ಸಾಮಗ್ರಿಗಳನ್ನು, ಏನು ಪೂಜಾ ಸಾಮಗ್ರಿಗಳೇನಿದೆ ಅದನ್ನು ನೀವು ಶುದ್ಧಿಪಡಿಸಿ ಒಂದು ಕಡೆ ಇಡಬೇಕು. ಅಡಿಗೆ ಮನೆಯಲ್ಲಿ ಮಿಕ್ಸಿ ಇದ್ದಾಗ ಆ ಅಡಿಗೆ ಮನೆಯೆಲ್ಲ ಶುದ್ಧಿ ಮಾಡಿ ಮುಸರೆ ಪದಾರ್ಥಗಳನ್ನು ಮುಟ್ಟಿಸಬಾರ್ದು. ಅಂದರೆ ಮನೆಯಲ್ಲಿ ಮಾಡಿಟ್ಟಿರ್ತಕ್ಕಂಥ ಅನ್ನ ಪದಾರ್ಥಗಳನ್ನು, ಅನ್ನ ಸಾಂಬಾರು ಅಥವಾ ಏನೋ ಅಡುಗೆ ಮಾಡಿರ್ತಕ್ಕಂಥದ್ದನ್ನು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅಡುಗೆ ಮನೆ ಬಹಳ ಚಿಕ್ಕದು, ಆ ಚಿಕ್ಕದಾದಂಥ ಸ್ಥಳದಲ್ಲಿ ಎಲ್ಲವನ್ನೂ ಸಹಿತ ಜೋಡಿಸಿಟ್ಟಿರ್ತೀರಿ, ಪ್ರತ್ಯೇಕವಾಗಿ ಸ್ಥಳವಿರೋದಿಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಮಿಕ್ಸಿನ ಕ್ಲೀನಾಗಿ ಒರೆಸ್ಕೊಂಡು ಶುದ್ಧಿ ಮಾಡಿಕೊಂಡು ಅದನ್ನು ಸ್ವಲ್ಪ ಮಟ್ಟಿಗಾದರೂ ಮಡಿ ಆಚಾರದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಾ ಅಕ್ಕಿನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೊಳ್ಳಿ. ಬೆಲ್ಲದ ಅಚ್ಚು 4 ಬೆಲ್ಲದ ಅಚ್ಚು ತಗೊಳ್ಳಿ. ಅದರಲ್ಲಿ 1 ಪೂಜೆಗೆ ಬೇಕಾಗಿರ್ತಕ್ಕಂತಹದ್ದು, 1 ಬೆಲ್ಲದಚ್ಚು ಪೂಜೆಗೆ ಬೇಕಾದಂತಹದ್ದು, ಇನ್ನು 3 ಅಚ್ಚುಗಳನ್ನು ಕುಟ್ಟಿ ಪುಡಿ ಮಾಡಿಟ್ಕೊಳ್ತಕ್ಕಂತಹದ್ದು. 3 ಅಚ್ಚುಗಳನ್ನು ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ. ಇದಕ್ಕೆ ನಿಮ್ಮ ಶಕ್ತಿಯಾನುಸಾರ ಒಂದು 50 ಗ್ರಾಮ್ ಅಷ್ಟಾದರೂ ತುಪ್ಪ, 50 ಗ್ರಾಮ್ ಅಷ್ಟು ತುಪ್ಪ ತಂದಿಟ್ಕೊಳ್ಳಿ. ಶಕ್ತಿ ಇದ್ದರೆ ಅರ್ಧ ಕೆಜಿ ತಂದುಕೊಳ್ಳಿ, ಇಲ್ವಾ ಒಂದು 50 ಗ್ರಾಮ್ ಆದರೂ ತುಪ್ಪ ತಂದಿಟ್ಕೊಳ್ಳಿ. ಯಾಕೆಂದರೆ ಕೆಲವು ಅನುಷ್ಠಾನಗಳಿಗೆ ಇಷ್ಟಿಷ್ಟೇ ಮಾಡಬೇಕು ಅಂತಿಲ್ಲ, ಆದರೆ ಮಾಡಬೇಕಾದ್ದನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು. ಅದಕ್ಕಾಗಿ ಒಂದು 50 ಗ್ರಾಮ್ ತುಪ್ಪ ಮತ್ತು ಪ್ರತಿದಿನಕ್ಕೂ ಬೇಕಾಗೋ ತರಹ ಒಳ್ಳೆಯ ಅಕ್ಕಿ, ಅಂದರೆ 1 ಹಿಡಿಯಷ್ಟು ಅಕ್ಕಿಯನ್ನು ಶುದ್ಧಿ ಮಾಡಿ ಅದರಲ್ಲಿ ಅಕ್ಕಿ ಹೊಡೆದಿರ್ತಕ್ಕಂತಹ ಕಾಳನ್ನು ತೆಗೆದು ಪೂರ್ಣವಾಗಿರ್ತಕ್ಕಂತಹ ಕಾಳನ್ನು ಉಪಯೋಗಿಸಬೇಕು. ಇನ್ನೂ ಸಾಕಷ್ಟು ವಿಚಾರಗಳಿದೆ, ಮುನ್ಮುಂದೆ ತಿಳಿಸ್ತಾ ಹೋಗ್ತೀನಿ. ಸ್ವಲ್ಪ ಸಮಯ ಹಾಗೆ ನೆಮ್ಮದಿಯುತವಾಗಿ ನಮ್ಮ ವಾಹಿನಿ ಅಂದರೆ ಮಹರ್ಷಿವಾಣಿನ ನೋಡ್ತಾ ಕೂತ್ಕೊಳ್ಳಿ. ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು, ಅಧಿಕ ಮಾಸದಲ್ಲಿ ಯಾವುದೇ ಅನುಷ್ಠಾನವನ್ನ ಮಾಡಿದ್ರೆ ಅದು ಅಧಿಕವಾಗುತ್ತೆ, ಅಧಿಕವಾದಂತಹ ಲಾಭವನ್ನ ಪಡೆಯಬಹುದು ಅಂತ. ಹಾಗೆ ಅನುಷ್ಠಾನವನ್ನ ಮಾಡಬೇಕಾದ್ರೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಸಿದ್ಧತೆಯ ಬಗ್ಗೆ ಗುರುಜಿಯವರು ಕಳೆದ ಭಾಗದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು, ಹೇಗೆ ಯಾವ ಪದಾರ್ಥಗಳ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ. ಗುರುಜಿಯವರ ಹತ್ರ ಮಾತನಾಡಿಸೋದಕ್ಕೂ ಮೊದಲು ಮತ್ತೊಮ್ಮೆ ಆ ಪದಾರ್ಥಗಳ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ. ಮೊದಲಿಗೆ 9 ಅರಿಶಿನದ ಕೊಂಬನ್ನ ಎಲ್ಲರೂ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆದರೆ ಮನೆಯಲ್ಲಿ ಇರುವಂತ ಯಾವುದೇ ವಸ್ತುಗಳನ್ನ ಬಳಸುವ ಹಾಗಿಲ್ಲ. ಪ್ರತಿಯೊಂದು ವಸ್ತು ಕೂಡ ಹೊಸದಾಗಿ ಅಂಗಡಿಯಿಂದ ತಂದು ಅದನ್ನ ಅನುಷ್ಠಾನಕ್ಕೆ ಬಳಸಬೇಕಾಗತ್ತೆ ಅಂತ ಗುರುಜಿ ತಿಳಿಸ್ಕೊಟ್ಟಿದ್ರು. ಮೊದಲಿಗೆ 9 ಅರಿಶಿನದ ಕೊಂಬನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ಅರಿಶಿನ ಕುಂಕುಮ ಅದು ಕೂಡ ತುಂಬಾ ಶುದ್ಧವಾಗಿರಬೇಕು ಅಂತ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. 50 ಗ್ರಾಮ್ ಅರಿಶಿನ ಮತ್ತು 50 ಗ್ರಾಮ್ ಕುಂಕುಮವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ. ಹಾಗೆ ಅರ್ಧ ಕೆಜಿ ಅಕ್ಕಿಯನ್ನ ಶುದ್ಧವಾದ ನೀರಿನಿಂದ ತೊಳೆದು ಅದನ್ನ ನೆರಳಲ್ಲಿ ಒಣಗಿಸಿ ಅದನ್ನ ಜಾರ್ಗೆ ಹಾಕಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 4 ಬೆಲ್ಲದ ಅಚ್ಚನ್ನ ತೆಗೆದುಕೋಬೇಕು. ಅದರಲ್ಲಿ 1 ಅಚ್ಚನ್ನ ಪೂಜೆಗೆ ಅಂತ ಸಪರೇಟ್ ಆಗಿ ಎತ್ತಿಟ್ಟು 3 ಅಚ್ಚನ್ನ ಪುಡಿ ಮಾಡಿ ಇಟ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 50 ಗ್ರಾಮ್ ತುಪ್ಪದ ವಿಚಾರಕ್ಕೆ ಬಂದ್ರೆ ಉಳ್ಳವರು ಅದನ್ನ ಹೆಚ್ಚಾಗಿ ಕೊಳ್ಳುವಂತ ಶಕ್ತಿ ಇರುವಂತವ್ರು ಅರ್ಧ ಕೆಜಿ ತುಪ್ಪ ಬೇಕಾದ್ರೂ ಬಳಸ್ಕೊಬಹುದು. ಆದ್ರೆ ಸಾಮಾನ್ಯವಾಗಿ 50 ಗ್ರಾಮ್ ತುಪ್ಪ ಇದ್ರೂ ಕೂಡ ಸಾಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 1 ಹಿಡಿ ಅಕ್ಕಿಯನ್ನ ರೆಡಿ ಮಾಡಿ ಇಟ್ಕೊಬೇಕು ಅಂತ. ಆ 1 ಹಿಡಿ ಅಕ್ಕಿಯಲ್ಲಿ ಯಾವುದು ಕೂಡ ವಿಘ್ನಗಳಿರಬಾರದು, ಅಂದ್ರೆ ತುಂಡಾಗಿರುವಂತ ಅಕ್ಕಿಯನ್ನ ಬಳಸಬಾರದು ಅಂತ ಗುರುಜಿ ತಿಳಿದುಕೊಟ್ಟಿದ್ದಾರೆ. ನೀಟಾಗಿರುವಂತ ಅಕ್ಕಿಯನ್ನ ಸೋಸಿ 1 ಹಿಡಿಯನ್ನ ಇಟ್ಕೊಬೇಕು ಅಂತ. ಇಷ್ಟು ಪದಾರ್ಥಗಳ ಬಗ್ಗೆ ಗುರುಜಿ ಮಾಹಿತಿ ಕೊಟ್ಟಿದ್ರು. ಮುಂದೆ ಏನ್ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ಗುರುಜಿ. ಖಂಡಿತಮ್ಮ. 1 ಹಿಡಿ ಅಕ್ಕಿನ ಅನುಷ್ಠಾನ ಮಾಡ್ತಕ್ಕಂಥವರು ಮರದಲ್ಲೋ ಅಥವಾ ಒಂದು ಪೇಪರ್ ಮೇಲೋ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಸಣ್ಣದಾದಂಥ ಕಲ್ಲು ಮಣ್ಣು ಇಲ್ದಿರ, ಅಕ್ಕಿ ತುಂಡಾಗಿಲ್ದಿರತಕ್ಕಂಥದ್ದು,
ಸಮಂಜಸವಾಗಿರ್ತಕ್ಕಂಥ ಅಕ್ಕಿಯನ್ನು ಒಂದು ಹಿಡಿ ಅಕ್ಕಿಗೆ ಒಂದು ಚಿಟಿಕೆಯಷ್ಟು ತುಪ್ಪ ಹಾಕಿ ಅದರ ಜೊತೆ ಒಂಚೂರು ಅರಿಶಿನ ಪುಡಿ ಹಾಕಿ ಅದನ್ನು ಅಕ್ಷತೆಯಾಗಿ ತಯಾರು ಮಾಡಿಟ್ಕೊಳ್ಳಿ. ಅಕ್ಷತೆ ಯಾವತ್ತೂ ದೇವರ ಪೂಜೆಗಾಗಲಿ ಆಶೀರ್ವಾದಕ್ಕಾಗಲಿ ಹೊಡೆದ ಅಕ್ಕಿಯನ್ನು ಅಂದರೆ ಚೂರಾಗಿರ್ತಕ್ಕಂಥ ಮುಕ್ಕಾದಂಥ ಅಕ್ಕಿಯನ್ನು ಬಳಸಬಾರ್ದು ಅಂತ ಶಾಸ್ತ್ರ ನಿಯಮ. ಅಕ್ಕಿಯನ್ನು ಅಂದರೆ ಅಕ್ಷತೆ ಮಾಡಿಟ್ಕೊಳ್ತಕ್ಕಂಥದ್ದು. ಇನ್ನು ಗೆಜ್ಜೆ ವಸ್ತ್ರ ಇಲ್ಲಿ ಮೊದಲು ಒಂದು ನಿರ್ಣಯ ನೀವು ತಂದುಕೊಳ್ಬೇಕು. ಈ ಅನುಷ್ಠಾನವನ್ನು 6 ದಿನ ಮಾಡ್ತೀರಾ ಅಥವಾ 8 ದಿನ ಮಾಡ್ತೀರಾ ಅಥವಾ 9 ದಿನಗಳಿಗೆ ಇದನ್ನು ಪೂರೈಸ್ತೀರಾ? 9 ದಿನ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. 9 ದಿನ ಈ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಶ್ರೇಯಸ್ಕರ. ಆದರೆ 9 ದಿನದಲ್ಲಿ 6 ದಿನ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. 6 ದಿನ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ನಾವು ಮಾಡಿಸ್ಕೊಡ್ತೇವೆ. ಜೊತೆಗೆ 2 ದಿವಸ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ರ ವಿಧಿವಿಧಾನವನ್ನು ಸಹಿತ ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಆದರೆ ಪ್ರಾರಂಭ ಮತ್ತು ಅಂತ್ಯ ಶುರುವಾಗ್ತಕ್ಕಂಥ ದಿನ ಅದು ಮಹಾನಕ್ಷತ್ರವಾಗಿರಬೇಕು. ಆ ನಕ್ಷತ್ರದ ದಿನ ತಾರಾಬಲ ಇರಬೇಕು. ಜೊತೆಗೆ ಈಗ ಬರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ನಾವು ಈ ಅನುಷ್ಠಾನವನ್ನು ಶುರು ಮಾಡ್ತಾ ಇದ್ದೀವಿ. ಶುಕ್ಲ ಪಕ್ಷದಲ್ಲಿ ಮಾಡ್ತಕ್ಕಂಥ ಯಾವುದೇ ಒಂದು ಅನುಷ್ಠಾನಗಳಿಗಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಫಲ ಕೊಡ್ತಕ್ಕಂಥ ಶಕ್ತಿ ಈ ಶುಕ್ಲ ಪಕ್ಷದಲ್ಲಿದೆ. ಅಧಿಕ ಮಾಸದ ಅಧಿಕಸ್ಯ ಅಧಿಕ ಫಲಂ. ನಾವು ಏನನ್ನು ಮಾಡ್ತಿದ್ದೀವೋ ಇದರ ಫಲವನ್ನು ಉನ್ನತವಾಗಿ ನಾವು ಪಡಿಬೇಕಾದ್ರೆ ಮಾಡ್ತಕ್ಕಂಥದ್ದು ಸಹಿತ ಶುಕ್ಲ ಪಕ್ಷದ ಅನುಷ್ಠಾನವಾಗಿರಬೇಕು. ಇದಕ್ಕೋಸ್ಕರ 6, 8 ಅಥವಾ 9 ಹೀಗೆ ದಿನಕ್ಕೊಂದರಂತೆ ಗೆಜ್ಜೆ ವಸ್ತ್ರ ಅಂದರೆ ಎಲ್ಲರಿಗೂ ತಿಳಿದಿರುವಂತಹದ್ದೇ. ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಕ್ಕಂಥವರಾಗಲಿ ಅಥವಾ ತಾಯಂದರು ತನ್ನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇವೆಲ್ಲವನ್ನು ತಿಳಿಸ್ಕೊಡ್ಬೇಕು. ನೀವು ಮನೆಗಳಲ್ಲಿ ಮಂಗಳಗೌರಿ ಅನುಷ್ಠಾನವನ್ನು ಹೆಣ್ಮಕ್ಕಳಿಗೆ ಮಾಡಿಸ್ತಿದ್ರಿ. ಮಂಗಳಗೌರಿ ಅನುಷ್ಠಾನವನ್ನು ಹೇಗೆ ಮಾಡ್ತಿದ್ರೋ ಅದೇ ಪ್ರಕಾರ ಇದನ್ನೂ ಸಹಿತ ಮಾಡ್ತಕ್ಕಂಥದ್ದಿರುತ್ತೆ. ಆದರೆ ಇಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಆ ಬದಲಾವಣೆಗಳೇನು ಅಂತಕ್ಕಂಥದ್ದನ್ನು ನಾನು ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೇನೆ. ಇದನ್ನು ನಿಧಾನಕ್ಕೆ ಬರೆದುಕೊಳ್ಳಿ. ಬರೆದು ನಿಮಗೇನು ಅರ್ಥವಾಗಲಿಲ್ಲ, ಇದು ಇವತ್ತಿನ ಸಂಚಿಕೆಯಲ್ಲಿ ಮಾತ್ರವೇ ಅಲ್ಲ, ನಾಳಿನ ಸಂಚಿಕೆಯಲ್ಲಿ ಪುನಃ ತಿಳಿಸ್ಕೊಡ್ತೇನೆ. ಆದರೆ ಯಾವತ್ತು ಶುರು ಮಾಡ್ತೀವಿ ಅಂತಕ್ಕಂಥದ್ದು ಅದನ್ನು ಗೌಪ್ಯತೆ ಇಟ್ಟಿದ್ದೀವಿ. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ನೀವು ಹೇಗೆ ಸಿದ್ಧತೆ ಮಾಡಿಕೊಳ್ತಿದ್ರೋ ನಿಮ್ಮಂತೆ ನಾವು ಸಹಿತ ವಾಹಿನಿಯಲ್ಲಿ ಅಂದರೆ ಇದೇ ಸ್ಥಳದಲ್ಲಿ ಇದೇ ನೇರ ಪ್ರಸಾರದಲ್ಲಿ ನಾವು ಕೂತು ನಿಮ್ಮೊಂದಿಗೆ ಅನುಷ್ಠಾನವನ್ನು ಮಾಡಿ ನಿಮಗೆ ಕ್ರಮಬದ್ಧವಾದಂತಹ ಅನುಷ್ಠಾನವನ್ನು ಮಾಡತಕ್ಕಂತಹ ರೀತಿ ನೀತಿಗೆ ಬೇಕಾದಷ್ಟು ಸಹಕರಿಸಿ ಆ ಅನುಷ್ಠಾನವನ್ನು ಸಂಪೂರ್ಣವಾದಂತಹ ಫಲ ಸಿಗುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೂ ಇದೆ. ಗೆಜ್ಜೆ ವಸ್ತ್ರ 9 ಅಥವಾ 8, 6 ಸೆಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಗೆಜ್ಜೆ ವಸ್ತ್ರ ಮಾಡೋದನ್ನು ಸಾಧ್ಯವಾದಷ್ಟು ಮಕ್ಕಳಿಗೆ ಹೇಳ್ಕೊಡಿ. ಮನೇಲಿರ್ತಕ್ಕಂಥ ಹಿರಿಯರು ಶುದ್ಧವಾದಂಥ ಹತ್ತಿ, ಇತ್ತೀಚೆಗೆ ಹತ್ತಿ ಅಂದರೆ ಬ್ಯಾಂಡೇಜ್ ಹತ್ತಿ ತಂದು ಬಿಡ್ತೀರಿ. ಬ್ಯಾಂಡೇಜ್ ಹತ್ತಿ ತರದಿರ ಹತ್ತಿನ ತಂದು ಅದರಲ್ಲಿರ್ತಕ್ಕಂತಹ ಬೀಜವನ್ನು ತೆಗೆದು ನೋಡಿ, ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸಿ ಹತ್ತಿಯನ್ನು ಶುದ್ಧಿ ಮಾಡಿ ಅದರಿಂದ ಗೆಜ್ಜೆ ವಸ್ತ್ರ ಮಾಡಿ ಗೆಜ್ಜೆ ಒಂದು ವಸ್ತ್ರವನ್ನು ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಹಾಗೆ ಹೂಬತ್ತಿಗಳನ್ನು ಮಾಡ್ತಕ್ಕಂಥದ್ದು, ಅಡ್ಡಬತ್ತಿಗಳನ್ನು ಮಾಡ್ತಕ್ಕಂಥದ್ದು ಅದು ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ಹೇಳ್ಕೊಡ್ಬೇಕು. ಎಲ್ಲವನ್ನು ಸಹಿತ ಮಾರುಕಟ್ಟೆಯಿಂದ ತಂದೆ ಮಾಡೋದಾದರೆ ನಮ್ಮ ಶ್ರಮವಹಿಸಿ ಮಾಡಿದ್ದೇನಾಯಿತು? ಇಲ್ಲಿ ಭಗವಂತನಿಗೆ ಪ್ರೀತಿ ಆಗಬೇಕಾದ್ರೆ, ನಾವು ಮಾಡ್ತಕ್ಕಂಥ ಸೇವೆ ಭಗವಂತನ ಪಾದ ಮುಟ್ಟಬೇಕಾದ್ರೆ ಆದಷ್ಟು ನಮ್ಮ ದೇಹ ದಂಡಿಸಬೇಕು. ನಾವು ಮಾಡ್ತಕ್ಕಂಥ ಸೇವೆ ನಿಷ್ಠೆಯಿಂದ ಇರಬೇಕು. ಹೀಗೆ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಒಂದು ಕೆಂಪು ವಸ್ತ್ರ, ಅದರ ಜೊತೆ ಒಂದು ಬಿಳಿ ವಸ್ತ್ರ, ಮತ್ತೊಂದು ಹಸಿರು ವಸ್ತ್ರ. ಕೆಂಪು, ಬಿಳಿ, ಹಸಿರು. ಕೆಂಪು ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ, ಸೂರ್ಯನಿಗೂ ಪ್ರೀತಿ, ಅಂಗಾರಕನಿಗೂ ಪ್ರೀತಿ. ಇನ್ನು ಶ್ವೇತವರ್ಣ ಚಂದ್ರನಿಗೂ ಪ್ರೀತಿ, ಶುಕ್ರನಿಗೂ ಪ್ರೀತಿ. ಶ್ವೇತವರ್ಣ ಅಂದರೆ ಬಿಳಿ ವಸ್ತ್ರ. ಅಲ್ಲಿಗೆ ಕೆಂಪಾಯಿತು, ಬಿಳಿ ಆಯಿತು. ಇನ್ನು ಹಸಿರು ಅಂದರೆ ಅದು ಬುಧನಿಗೂ ಪ್ರೀತಿ, ಮಹಾವಿಷ್ಣುವಿಗೂ ಪ್ರೀತಿ. ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ಶ್ರೀ ಮಹಾಲಕ್ಷ್ಮಿಗೂ ಹಸಿರು ವರ್ಣ ಅಂದರೆ ಬಹಳ ಪ್ರೀತಿ. ನೀವು ಯಾವುದೇ ಒಂದು ಚಿತ್ರಪಟದಲ್ಲಿ ನೋಡಬಹುದು, ಯಾವುದೇ ಒಂದು ಲಕ್ಷ್ಮಿ ಫೋಟೋ ನೋಡಿ. ಈಗ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದರೆ ಒಮ್ಮೆ ನಿಮ್ಮ ಗಮನ ಲಕ್ಷ್ಮಿ ಫೋಟೋದ ಹತ್ರ ತಿರುಗಿಸಿ. ಆ ಲಕ್ಷ್ಮಿ ಫೋಟೋನ ದೃಷ್ಟಿಸಿ ನೋಡಿ.
ಆ ತಾಯಿಯ ಸಾನ್ನಿಧ್ಯದಲ್ಲಿ, ಆ ತಾಯಿಯ ಫೋಟೋದಲ್ಲಿ ಹಸಿರು ಕಲ್ಲುಗಳಿಂದ ಅಲಂಕಾರಗೊಂಡಿರ್ತಕ್ಕಂಥದ್ದಾಗಲಿ, ಅಥವಾ ಹಸಿರು ಸೀರೆಯನ್ನು ಉಟ್ಟಿಸಿರ್ತಕ್ಕಂಥದ್ದಾಗಲಿ, ಅಥವಾ ಒಂದು ಪಚ್ಚೆಯನ್ನು ಒಂದು ಡಾಲರ್ ಆಗೋ ಅಥವಾ ಅಮ್ಮನವರ ಕೈಯಲ್ಲೋ ಅಥವಾ ಒಂದು ಕಿರೀಟದಲ್ಲೋ ಹಾಕಿರ್ತಾರೆ. ಇದು ಲಕ್ಷ್ಮಿಯ ಲಕ್ಷ್ಮಿಯ ಫೋಟೋದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಯಾಕೆಂದರೆ ಪಚ್ಚೆ ಮಹಾವಿಷ್ಣುವಿಗೆ ಪ್ರೀತಿ. ಅದು ಮಹಾವಿಷ್ಣು ಏನನ್ನು ಇಷ್ಟಪಡ್ತಾನೋ ಅದನ್ನು ತನ್ನ ಹೃದಯವನ್ನು ಆಳ್ತಕ್ಕಂತಹ ಅರ್ಧಾಂಗಿಯಾದಂತಹ ಮಹಾಲಕ್ಷ್ಮಿಗೆ ಪ್ರೀತಿ. ಅದಕ್ಕೋಸ್ಕರ ಲಕ್ಷ್ಮಿ ಅಂತ ಇದ್ದರೆ, ಲಕ್ಷ್ಮಿಯ ಫೋಟೋ ಅಂತಿದ್ರೆ, ಅಥವಾ ಲಕ್ಷ್ಮಿಯ ಅನುಷ್ಠಾನ ಅಂತ ಮಾಡಿದ್ರೆ ಅಲ್ಲಿ ಹಸಿರು ವಸ್ತ್ರ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಪಚ್ಚೆ ಇದು ಬಹಳ ವಿಶೇಷ. ಅದಕ್ಕೆ ಪಚ್ಚೆ ಸೌಮ್ಯ. ಆ ಪಚ್ಚೆ ಸೌಮ್ಯವಾದ್ದರಿಂದ ಯಾರು ಹಸ್ತದಲ್ಲಿ ಹಾಕ್ಕೊಳ್ತಾರೋ, ಅಂದರೆ ಯಾರು ಉಂಗರ ಬೆರಳಿಗೆ ಹಸ್ತನ ಒಂದು ಪಚ್ಚೆಯನ್ನು ಹಾಕ್ಕೊಳ್ತಾರೋ ಸಾಧ್ಯವಾದಷ್ಟು ಅವರ ಕೈಯಲ್ಲಿ ಯಾವಾಗ ಒಂದಿಷ್ಟಾದರೂ ಒಂದು ಹಣ ನಿಲ್ಲುತ್ತೆ. ನಿಮ್ಮ ಪಾಕೆಟಲ್ಲಿ ಒಂದಿಷ್ಟು ಹಣವನ್ನು ನಿಲ್ಲಿಸ್ಕೋಬೇಕಾದ್ರೆ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲದಿಂದ ಬಂದಂತಹ ಹಣವನ್ನು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು 1-2-3 ಕಾಸಾದರೂ ಉಳಿಸ್ಕೊಂಡು ಸದಾಕಾಲ ನಿಮ್ಮ ಜೊತೆ ಇರಬೇಕಾದ್ರೆ ಒಂದು ಪಚ್ಚೆ ನಿಮ್ಮಲ್ಲಿರಲಿ ಅಂತ ಹಿರಿಯರು ಹೇಳ್ತಿದ್ರು. ಅದಕ್ಕೋಸ್ಕರ ಆ ಪಚ್ಚೆ ಅಂದಿನಿಂದ ಇಂದಿನವರೆಗೂ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದು ಲಕ್ಷ್ಮಿಗೆ ಪ್ರೀತಿ. ಆದ್ದರಿಂದ ಹಸಿರು ವಸ್ತ್ರ, ಕೆಂಪು, ಬಿಳಿ, ಹಸಿರು 3 ಕುಪ್ಸದ ಕಣಗಳು. ವಸ್ತ್ರ ಅಂದರೆ ಶಕ್ತಿ ಇರೋರು ಸೀರೆ ಇಡಬಹುದು, ಇಲ್ಲದಿರತಕ್ಕಂಥವ್ರು ಒಂದು ಕುಪ್ಸದ ಕಣ ಇಡಬಹುದು, ಅಥವಾ ಒಂದು 3 ಟವಲ್ಲು, 3 ವರ್ಣದ 3 ಟವಲ್, ಇದನ್ನು ರೆಡಿ ಮಾಡ್ಕೊಳ್ಳಿ. ದಿನಕ್ಕೆ 9ರಂತೆ ವಿಳೆದೆಲೆ, ಒಂದು ದಿನಕ್ಕೆ 9 ವಿಳೆದೆಲೆ, 9 ಬಟ್ಲಡಿಕೆ, 9 ವಿಳೆದೆಲೆ, 9 ಬಟ್ಲಡಿಕೆ ದಿನಂಪ್ರತಿ. ಇವತ್ತು ಇಟ್ಟಂತಹ ವಿಳೆದೆಲೆ ಅಡಿಕೆ ನಾಳೆಗೆ ಬೇಡ. ಇಲ್ಲಿ ಪ್ರತಿನಿತ್ಯ ಬದಲಾಯಿಸಬೇಕಾಗಿರ್ತಕ್ಕಂಥದ್ದು ಬರೀ ವಿಳೆದೆಲೆ, ಅಡಿಕೆ, ಹೂ ಮಾತ್ರ. ಇನ್ನು ಒಮ್ಮೆ ಪ್ರಥಮದಲ್ಲಿ ಇಟ್ಟಂತಹ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳೇನಿದೆ ಅದನ್ನು ಪ್ರತಿ ದಿವಸ ಬದಲಾಯಿಸೋಂಗಿಲ್ಲ. ಇನ್ನು ಸ್ವಾಮಿ ನೈವೇದ್ಯಕ್ಕೆ ಆ ಒಂದು ಕಳಶಕ್ಕೂ ಅಥವಾ ನಾನು ಏನು ನಿಮಗೆ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತೀನಿ, ಆ ಅನುಷ್ಠಾನಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಪ್ರಾರಂಭದಲ್ಲಿ ಏನು ಮಾಡ್ತೀರಿ ಅದನ್ನು ಅಂತ್ಯದವರೆಗೂ ನಡೆಸ್ಕೊಂಡು ಹೋಗ್ತಿರ್ತೀರಿ. ಆದರೆ ನೈವೇದ್ಯ ಅವತ್ತೇ ಆಗಿರಬೇಕು. ಆದಷ್ಟು ನೈವೇದ್ಯ ಮಾಡುವಾಗ ಶುದ್ಧಿನ ನಾವು ನೋಡಬೇಕು. ಅಂದರೆ ವಸ್ತ್ರಗಳಾಯಿತು, ಗೆಜ್ಜೆ ವಸ್ತ್ರ ಆಯಿತು, ಬೆಲ್ಲ ಆಯಿತು, ತುಪ್ಪ ಆಯಿತು. ತುಪ್ಪ ಆ 1 ಅಚ್ಚು ಬೆಲ್ಲದಲ್ಲಿ ಬತ್ತಿನ ಅದ್ದಿ ತುಪ್ಪದ ಬತ್ತಿ ಮಾಡಲಿಕ್ಕೆ ಮಾತ್ರ ಇಟ್ಕೊಳ್ಳಿ. ಮಿಕ್ಕಂತೆ ದೇವ್ರ ಮುಂದೆ ಅಂಟಿಸ್ಲಿಕ್ಕೆ ಬೇಕಾದಂತಹ ತೈಲ ನಿಮ್ಮ ಇಷ್ಟದ ಪ್ರಕಾರ, ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿರ್ತಾನೋ, ಯಾವ ತೈಲದಿಂದ ನೀವು ಮನೆಯಲ್ಲಿ ಪ್ರತಿದಿನ ಅನುಷ್ಠಾನವನ್ನು ಮಾಡ್ತಿದ್ದೀರೋ, ದೇವ್ರ ದೀಪ ಹಚ್ತಿದ್ದೀರೋ ಅದರಲ್ಲೇ ಹಚ್ಚಿ. ಯಾಕೆಂದರೆ ದೇವ್ರ ಮುಂದೆ ಹಚ್ಚುವಂತಹ ದೀಪ ತುಪ್ಪದ ದೀಪ ಹಚ್ಚಿ ಅಂತ ನಾನಿಲ್ಲಿ ಕೂತು ಹೇಳ್ಬೋದು. ಇವತ್ತಿನ ತುಪ್ಪ ಗಗನಕ್ಕೆ ಹೋಗಿದೆ. ಯಾಕೆಂದರೆ ನಾವಿಲ್ಲಿ ಕೂತು ಹೇಳೋದು ಬಹಳ ಈಸಿ. ನಮ್ಮ ಈ 1.5 ಗಂಟೆನಲ್ಲಿ ಏನೆಲ್ಲವನ್ನು ನಾವು ತಿಳಿಸ್ತಿರ್ತೀವಿ. ಅದನ್ನು ಕಾರ್ಯಗತಿಗೆ ತಂದು ನಾನು ಗುರುಗಳು ಹೇಳಿದ್ದಾರೆ ನಾನು ಮಾಡಬೇಕು ಅಂತ ಹೋದಾಗ ಕೈಯಲ್ಲಿ ಹಣಕಾಸು ಇಲ್ದಿದ್ದಾಗ ಸಾಲ ಮಾಡ್ತಕ್ಕಂಥದ್ದು, ಅಥವಾ ಮನೇಲಿರ್ತಕ್ಕಂತಹ ಯಜಮಾನರನ್ನು ಪೀಡಿಸ್ತಕ್ಕಂಥದ್ದು, ಅಥವಾ ಅಪ್ಪ ಅಮ್ಮನ ಭಾಳ ಪೀಡಿಸ್ತಕ್ಕಂಥದ್ದು, ಅವ್ರ ಕೈಯಲ್ಲಿ ಹಣ ಇರುತ್ತೋ ಇಲ್ವೋ ಆ ಕ್ಷಣಕ್ಕೆ ಅವ್ರು ಪಡ್ತಕ್ಕಂಥ ನೋವು. ಆದರೆ ಒಂದಂತೂ ಸತ್ಯ, ಇವೆಲ್ಲವನ್ನು ನಾನು ಹೇಳಿದ್ದೇನೆ, ಇದೆಲ್ಲವನ್ನು ಸಹಿತ ನಿಮಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಇಷ್ಟೂ ಸಾಮಗ್ರಿಗಳು ತರಲಿಕ್ಕೆ ಆಗ್ತಾ ಇಲ್ಲ. ಇದಿಷ್ಟೂ ಸಹಿತ ತಂದು ನಾನು ಮಾಡೋ ಯೋಗ್ಯತೆ ನನಗಿಲ್ಲ ಅಂದಾಗ ನೀವು ಮನಸ್ಸನ್ನು ನೊಂದ್ಕೊಳ್ಳೋದು ಬೇಡ. ಈ ಅನುಷ್ಠಾನ ಅದಕ್ಕೋಸ್ಕರನೇ, ನಿಮಗೋಸ್ಕರನೇ ಪ್ರತ್ಯೇಕವಾಗಿ ಈ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ನಾನೇ ಸ್ವತಃ ಇಲ್ಲಿ ಕೂತು ಅನುಷ್ಠಾನವನ್ನು ಮಾಡಿಸೋದ್ರಿಂದ ನೀವು ಯಾರು ಇದನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ದೇವರು ಶಕ್ತಿ ಕೊಟ್ಟು ಮಾಡ್ತಿದ್ರೆ ಅದು ಮೂರ್ಖತನ ಆಗುತ್ತೆ, ಅದು ದಡ್ಡತನವಾಗುತ್ತೆ. ನನಗೆ ಶಕ್ತಿ ಇಲ್ಲ, ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಸಾಮಗ್ರಿಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತಹ ಮನಸ್ಥಿತಿ ಇದ್ದರೆ ಆಲೋಚನೆ ಮಾಡಬೇಕಾದ ಬೇಡ. ಇಷ್ಟು ಅಕ್ಷತೆ ಕಾಳು, 1-2 ಹೂವನ್ನ ನಿಮ್ಮ ಕೈಲಿಟ್ಕೊಂಡು ನಾನು ಹೇಳ್ಕೊಡ್ತಕ್ಕಂಥ ಸಂಕಲ್ಪದಲ್ಲಿ ಆ ಸಂಕಲ್ಪ ಪೂಜೆ ಮುಗಿಯೋ ತನಕ ಹೂವು ಅಕ್ಷತೆ ಕಾಳು ನಿಮ್ಮ ಬಲಹಸ್ತದಲ್ಲಿ ತೆಗೆದುಕೊಂಡು ಎಡಹಸ್ತದ ಮೇಲೆ ಹಾಕಿ ಅದರ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಬಲಭಾಗ ತೊಡೆ ಮೇಲೆ ಈ ಥರ ಒಂದು ಸಂಕಲ್ಪ ಮಾಡಿ ಕೂತ್ಕೊಳ್ಳಿ. ಮಂಗಳಾರತಿ ಆದ ನಂತರ ನಾವು ಮಂಗಳಾರತಿಯಲ್ಲಿ ತೋರಿಸ್ತೀವಿ. ಆರತಿ ತೆಗೆದುಕೊಳ್ಳೋಕೆ ಮುನ್ನ ಅಕ್ಷತೆ ಹೂವನ್ನು ದೇವ್ರ ಮೇಲೆ ಹಾಕಿ, ನಿಮ್ಮ ಮನೆಯಲ್ಲಿ ದೇವ್ರ ಪಟ್ಟದ ಮೇಲೆ ಹಾಕಿ, ನಂತರ ಆರತಿ ನಾವು ಕೊಡತಕ್ಕಂಥ ಆರತಿನೇ ತಗೊಳ್ಳಿ. ಅದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇನ್ನೂ ಸಾಕಷ್ಟು ಮಾಹಿತಿ ಇದೆ. ಯಾಕೆಂದರೆ ಅನುಷ್ಠಾನ ಅಧಿಕಸ್ಯ ಅಧಿಕ ಲಾಭಂ, ಅಧಿಕ ಮಾಸದ ಅನುಷ್ಠಾನಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಈ ಅಧಿಕ ಮಾಸ ಬರ್ತಕ್ಕಂಥದ್ದೇ ಬಹಳ ವಿಶೇಷ. ಬಂದಂಥ ಅಧಿಕ ಮಾಸದಲ್ಲಿ ನಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗಿ
ಇದ್ದಂಥ ಈ ಶುಕ್ಲ ಪಕ್ಷದ ವಿಶೇಷವಾಗಿರ್ತಕ್ಕಂಥ ದಿನ, ಒಳ್ಳೆಯ ಮುಹೂರ್ತ, ಅದರಲ್ಲಿ ಮಹಾನಕ್ಷತ್ರದಲ್ಲಿ ಶುರು ಮಾಡಬೇಕಾದಂಥ ಈ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡೋಣ. ಇಲ್ಲಿ ಯಾರ್ಯಾರು ಇವತ್ತಿನ ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಿಲ್ಲ, ಅಥವಾ ನಿಮ್ಮ ಬಂಧು ಬಾಂಧವರಾಗಲಿ, ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಕುಲಬಾಂಧವರಾಗಲಿ, ಒಂದು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು 10 ಜನ ಹೆಣ್ಮಕ್ಳಿದ್ರೆ ಈ ವಿಚಾರವನ್ನು 4 ಜನಕ್ಕೆ ತಿಳಿಸಿ. ಇದು ಆನಂದ್ ಗುರುಜಿಯವರಿಗೆ ನೀವು ಕೊಡ್ತಕ್ಕಂತಹದ್ದು ವರಮಾನವೋ ಅಥವಾ ಸಂಪಾದನೆಯೋ ಅಂತಲ್ಲ. ಕನಿಷ್ಠ ಪಕ್ಷ ನಮ್ಮ ಈ ಕಾರ್ಯಕ್ರಮದಿಂದ ನಿಮಗೊಂದಿಷ್ಟು ಅನುಕೂಲತೆ ಆದರೆ, ನಿಮ್ಮಿಂದ 4 ಜನ ಹೆಣ್ಮಕ್ಳ ಬದುಕಲ್ಲಿ ಒಂದಿಷ್ಟು ಬೆಳಕು ಕಂಡ್ರೆ ಅದಕ್ಕಿನ್ನ ಪುಣ್ಯದ ಮಾರ್ಗ, ಪುಣ್ಯದ ಕೆಲಸ ಇನ್ನೊಂದಲ್ವೇ ಅಲ್ಲ. ಸಾಕಷ್ಟು ಮಾಹಿತಿ ಇದೆ, ಮುಂದೆ ತಿಳಿಸ್ತಾ ಹೋಗ್ತೇನೆ. ಗುರುಜಿ, ಅನುಷ್ಠಾನದ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾಯ್ತು. ಈಗ ಪಂಚಾಂಗ ಶ್ರವಣ ಮಾಡೋಣ. ಅನುಷ್ಠಾನದ ಮಾಹಿತಿ ಇನ್ನೂ ಸಾಕಷ್ಟಿದೆಮ್ಮ. ಆದರೂ ಪಂಚಾಂಗ ಶ್ರವಣವನ್ನು ಮಾಡೋಣ, ದರ್ಪಣಾಂಜನವನ್ನು ಮಾಡೋಣ. ದರ್ಪಣಾಂಜನ ದರ್ಶನ, ರಾಶಿಫಲ ಎಲ್ಲವನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಇನ್ನೊಂದು ವಿಚಾರ ತಿಳಿಸ್ತಾ ಇದ್ದೇನೆ. ಅನುಷ್ಠಾನ ಮಾಡತಕ್ಕಂತಹ ಪ್ರಾರಂಭ ದಿನ ಪ್ರತಿಯೊಬ್ಬರು ಸಹಿತ ಒಂದು ಉದ್ಧರಣೆ ಹಾಲನ್ನ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೋಬೇಕು. ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಅನುಷ್ಠಾನಗಳಾದರೂ ಒಂದು ಉದ್ಧರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸ್ನಾನ ಆದ ನಂತರ ಒಂದು ಉದ್ಧರಣೆ ಹಾಲು ತಲೆಗೆ ಹಾಕ್ಕೊಂಡು ಸುಮ್ಮನೆ ಹಾಗೆ ಬಂದ್ಬಿಟ್ಟಿರಿ. ಹಾಲು ತಲೆಗೆ ಹಾಕ್ಕೊಂಡ ನಂತರ ಅನಂತರ ಸೋಪು, ಶಾಂಪು, ಸೀಗೆಕಾಯಿ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ಯಾಕೆಂದರೆ ಹಾಲು ತಲೆಗೆ ಹಾಕ್ಕೊಂಡ್ರೆ ಹಾಲು ಕಾದ ನಂತರ ಕುಡಿಲಿಕ್ಕೆ ಚೆನ್ನ, ಕಣ್ತುಂಬ ನೋಡ್ಲಿಕ್ಕೆ ಆನಂದ. ಆದರೆ ಹಾಲು ಕೆಟ್ಟರೆ ಅದರಷ್ಟು ದುರ್ಗಂಧ ಇನ್ನೊಂದಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಇರಬೇಕು, ನಿಯಮ ಇರಬೇಕು, ಮಡಿ ಇರಬೇಕು, ಆಚಾರ ಇರಬೇಕು. ಪುನಃ ಅದರಿಂದ ಆಗ್ತಕ್ಕಂಥ ಅವಘಡಗಳ ಬಗ್ಗೆನೂ ನಮ್ಮ ಆಲೋಚನೆ ಇರಬೇಕು. ಅದಕ್ಕೋಸ್ಕರ ಹಾಲು ತಲೆಗೆ ಹಾಕ್ಕೊಂಡ್ರೆ ಚೆನ್ನಾಗಿ ತಲೆ ತೊಳ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಯಾಕೆಂದರೆ ಶುದ್ಧಿ ಒಂದು, ಮಡಿ ಒಂದು, ಆಚಾರ ಒಂದು, ಜೊತೆಗೆ ನಾವು ಮಾಡ್ತಕ್ಕಂಥ ಅನುಷ್ಠಾನ ಸಂಕಲ್ಪಕ್ಕೆ ಅದು ಒಂದು ಅಂದರೆ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಜೊತೆಗೆ ನೀವು ಮಾಡ್ತಕ್ಕಂಥ ಅನುಷ್ಠಾನಗಳನ್ನು ಯಾವ ದಿನ, ಯಾವ ಶುಭ ಮುಹೂರ್ತದಲ್ಲಿ ನಾವು ಶುರು ಮಾಡ್ತೀವೋ ಆ ಶುರು ಮಾಡೋದು ದಿವಸದಿಂದ ಅದು ಅಂತ್ಯದವರೆಗೂ, ಅಂದರೆ ಆ 9 ದಿನ ಅಥವಾ 6 ದಿನ. ನಾನು 6 ದಿನ ಅಂತ ಯಾತಕ್ಕೆ ಹೇಳ್ತಿದ್ದೇನೆ ಅಂದರೆ, ವಾರದಲ್ಲಿ ಮೊದಲನೇ ದಿವಸ ಶುರು ಮಾಡಿದ್ರೆ 6 ದಿವಸ ನಾವು ನಿಮ್ಮ ಜೊತೆಲಿ ಇರ್ತೀವಿ. 6 ದಿವಸ ನಾನು ಮಾಡಿಕೊಡ್ತಕ್ಕಂತಹ ಅನುಷ್ಠಾನ ಜೊತೆಗೆ 2 ದಿವಸ ಮುಂದೆ ಹೇಗೆ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಟ್ಟಿರ್ತೀವಿ. ಆದರೆ ಮಧ್ಯದಲ್ಲಿ 2 ದಿವಸ ನಾವು ನಿಮಗೆ ಬ್ರೇಕ್ ಆಗೋದ್ರಿಂದ, ಸಿಗದಿರೋದ್ರಿಂದ ಅನುಷ್ಠಾನದಲ್ಲಿ ಲೋಪ ಬರಬಾರ್ದು ಅನ್ನೋ ಉದ್ದೇಶಕ್ಕೆ 6 ದಿವಸ ಅಂತ ಹೇಳ್ತಿದ್ದೀವಿ. ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ. ಅಲ್ಲೂ ಏನಾದ್ರು ಅನುಕೂಲ ಆದರೆ ಆ 9 ದಿನವೂ ನಿಮ್ಮ ಜೊತೆ ಇರಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. ಈ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾದಂತಹ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದರೆ ಪ್ರತಿದಿನ ಸಂಜೆ 2 ಹೆಣ್ಣು ಮಕ್ಕಳಿಗೆ, 2 ಹೆಣ್ಣು ಮಕ್ಕಳು 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅಂತಹ ಮಕ್ಕಳನ್ನು ಯಾರ ಮನೆಯಲ್ಲಿ ಅನುಷ್ಠಾನ ಮಾಡಿರ್ತೀರೋ ಅಂತಹ ಮನೆಗೆ 6 ರಿಂದ 7 ಗಂಟೆ ಒಳಗೆ ಪ್ರತಿದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ 6 ರಿಂದ 7 ಗಂಟೆ ಒಳಗೆ 2 ಹೆಣ್ಣು ಮಕ್ಕಳನ್ನು, ಯಾವುದೇ ಜಾತಿ ಮತ ಭೇದವಿಲ್ಲ. ಇಲ್ಲಿ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಈಗ ನಾನು ಹೇಳ್ತಕ್ಕಂಥ ಈ ಅನುಷ್ಠಾನಗಳೆಲ್ಲವೂ ಒಂದು ಬ್ರಾಹ್ಮಣ ವರ್ಗಕ್ಕೋ ಅಥವಾ ವೈಶ್ಯ ವರ್ಗಕ್ಕೋ ಅಥವಾ ಕ್ಷತ್ರಿಯರಿಗೋ ಅಥವಾ ಇನ್ಯಾರೋ ಒಬ್ಬರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಲ್ಲರೂ ಯಾವುದೇ ಜಾತಿ ಮತ ಭೇದವಿಲ್ಲದಿರ ಎಲ್ಲರೂ ಅವರವರ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಿ ಈ ಅನುಷ್ಠಾನವನ್ನು ಮಾಡೋದ್ರಿಂದ ಏನೆಲ್ಲ ಫಲ ಅಂತಕ್ಕಂಥದ್ದನ್ನು ಈಗ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೇನೆ, ತಿಳ್ಕೊಳ್ಳಿ. ಮೊದಲನೇದಾಗಿ, ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳು, ಅವರಿಗೆ ಶೀಘ್ರವಾಗಿ ವಧು ಆ ಏನು ಲೋಪದೋಷಗಳಿರುತ್ತೋ ಆ ವಧುವಿನ ಜಾತಕದಲ್ಲಿ, ಅಂದರೆ ಆ ಹೆಣ್ಣುಮಗಳ ಜಾತಕದಲ್ಲಿ ಏನೇ ದೋಷಗಳಿದ್ದರೂ ದೋಷಗಳಿಂದ ಮುಕ್ತರಾಗಿ ನೆಮ್ಮದಿಯಾಗಿ ಒಳ್ಳೆಯ ಕುಟುಂಬಕ್ಕೆ ಕಾಲಿಡ್ತಕ್ಕಂಥ ಒಂದು ಯೋಗ್ಯವಾದಂಥ ಫಲವನ್ನು ಈ ಅನುಷ್ಠಾನದಲ್ಲಿ ಸಿದ್ಧಿಪಡಿಸ್ಕೊಳ್ಬಹುದು. ಎರಡನೇದು, ಆರ್ಥಿಕ ಪರಿಸ್ಥಿತಿನಲ್ಲಿ ಯಾರ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ನರಳುತ್ತಿರ್ತಾರೋ ಅಂತಹವರ ಕುಟುಂಬದಲ್ಲಿ ಅನುಷ್ಠಾನ ಆದ ನಂತರ ಅವರು ಸ್ವಲ್ಪ ಬೆಳಕನ್ನು ಕಾಣಬಹುದು. ಮೂರನೇದು, ಸಂತಾನದಲ್ಲಿ ಸಾಕಷ್ಟು ವಿಳಂಬವಾಗಿ ದಂಪತಿಗಳ ಮಧ್ಯದಲ್ಲಿ ಸಾಕಷ್ಟು ಕಲಹಗಳಿದ್ದರೆ, ದಾಂಪತ್ಯದಲ್ಲಿ ಒಂದು ನೆಮ್ಮದಿ ಸುಖ ಸಂತೋಷ ಇಲ್ಲದಿರ ಇದ್ದರೆ ಅಂತಹ ನವದಂಪತಿಗಳು ಅಥವಾ ಮದುವೆಯಾಗಿ ಸುಮಾರು ವರ್ಷಗಳು, ಅಂದರೆ ಎಷ್ಟೇ ವರ್ಷ ಆದರೂ ಸಹಿತ ಸಂತಾನ ಆಗಿಲ್ಲ ಅಂತಕ್ಕಂಥವ್ರು ಸಹಿತ ಇಂಥ ಒಂದು ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಇಲ್ಲಿ ಒಂದು ಮದುವೆಯಾಗಿ ಮಕ್ಕಳಾಗದಿರತಕ್ಕಂಥವ್ರಿಗೆ ಒಂದು ಪ್ರತ್ಯೇಕವಾದಂತಹ ರೀತಿ ಒಂದು ಮಂತ್ರ ಇದೆ. ಅದನ್ನು ಸಹಿತ ಪ್ರತ್ಯೇಕವಾದಂತಹ ಒಂದು ಸಂಕಲ್ಪವನ್ನು ನಾನು ತಿಳಿಸ್ಕೊಡ್ತೀನಿ. ಅದನ್ನು ಆ ಸಮಯದಲ್ಲೇ ತಿಳಿಸ್ಕೊಡ್ತೀನಿ. ಆದರೆ ಒಂದಂತೂ ಸತ್ಯ, ಈ ಅನುಷ್ಠಾನವನ್ನು ಸಕಲ ಸಂಕಷ್ಟಗಳನ್ನು ಸಹಿತ ದೂರ ಮಾಡತಕ್ಕಂಥ ಚೈತನ್ಯ ಈ ಅನುಷ್ಠಾನದಲ್ಲಿದೆ. ಇದನ್ನು ಬೆಳಗ್ಗೆ ಅನುಷ್ಠಾನ ಮಾಡಬೇಕು, ಸಂಜೆ ದೀಪಾರಾಧನೆ ಮಾಡಬೇಕು, ದೇವರ ಮುಂದೆ ಒಂದು ಕೆಸರು ನೀರು ಆರತಿ ತೆಗೆದು ಹಾಕಬೇಕು, ಅಂದರೆ ಕೆಂಪು ನೀರಿಂದ ಆರತಿ ತೆಗಿಬೇಕು ಪ್ರತಿದಿನ. ಹಾಗೆ 2 ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ನೀವು ಬೆಳಗ್ಗೆ ದೇವ್ರ ಮುಂದೆ ಆರತಿ ಮಾಡಿಟ್ಟಿರ್ತಕ್ಕಂಥ
ಏನೊಂದು ವಿಶೇಷವಾಗಿರ್ತಕ್ಕಂತಹ ನೈವೇದ್ಯ ಪ್ರಸಾದ ಇರುತ್ತೆ, ಆ ಪ್ರಸಾದ ಅದ್ರ ಜೊತೆಗೆ ಏನಾದರೂ ಮಕ್ಕಳಿಗೊಂದಿಷ್ಟು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥವನ್ನು ಕೊಡಬೇಕು. ಇದನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ, ಜೊತೆಗೆ ಈ ಅನುಷ್ಠಾನ ಮಾಡುವಂತಹ ಈ 9 ದಿನ ಅಥವಾ 6 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಎರಡನೇದು ಜನಕ ಅಂದರೆ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದಾದ ನಂತರ ಮನೆಯಲ್ಲಿ ಅಜ್ಜಿ ಇರಲಿ, ತಾತ ಇರಲಿ, ಅಕ್ಕ ಇರಲಿ, ಭಾವ ಇರಲಿ, ಯಾರೇ ಒಬ್ಬರು ನಿಮಗಿಂತ ಹಿರಿಯರಿದ್ದರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ಕಿಂಚಿತ್ತು ಲೋಪ ಇಲ್ಲ, ನಿಮಗೆ ಅವರ ಆಶೀರ್ವಾದ ಸಿಗುತ್ತೆ. ಅವರಿಗೆ ನಿಮಗೆ ಆಶೀರ್ವಾದ ಮಾಡೋ ಮನಸ್ಸಿಲ್ಲ ಅಂದರೂ ಪರವಾಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ನೀವು ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿ ನೀವು ನಿಂತಾಗ ಖಂಡಿತ ಅವರು ಮನಸ್ಸಿಲ್ಲ ಅಂದರೂ ಸಹಿತ ಮನಸ್ಸಿಟ್ಕೊಂಡು ಅವರು ಸಂತೋಷವಾಗಿ ಆಶೀರ್ವಾದ ಮಾಡಬೇಕು. ಅದರಿಂದ ಈ ಫಲ ಸಂತೃಪ್ತಿಯಾಗಿ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಅನುಷ್ಠಾನ ಯಾವುದು, ಯಾವ ದೇವರ ಅನುಷ್ಠಾನ ಮಾಡಬೇಕು, ಅನುಷ್ಠಾನದ ಮಂತ್ರವೇನು, ಇದರ ತಂತ್ರಸಾರವೇನು, ಇದು ಯಾವ ದೇವರ ಒಂದು ಪಟ ಅಥವಾ ಚಿತ್ರ ಇಡಬೇಕು ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲವನ್ನು ಸಹಿತ ನಾಳಿನ ಸಂಚಿಕೆಯಲ್ಲೂ ತಿಳಿಸ್ಕೊಡ್ತೀರಿ. ಆದರೆ ಈಗ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಸಾಕಷ್ಟು ವಿಶೇಷವಾದ ಮಾಹಿತಿಗಳಿದೆ. ಜೊತೆಗೆ ಇವತ್ತಿನ ರಾಶಿಫಲದಲ್ಲಿ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ತಿಳಿಸ್ಕೊಡ್ತೇನೆ. ಈಗ ಪಂಚಾಂಗ ಶ್ರವಣ ನೋಡೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೇರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವರುಷಾನಹಂ ಅಶ್ವಭೂರ್ವಾನ್ ರಥಮಧ್ಯಾಮಸ್ತಿನಾ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫಕ್ವಯೀಂ ಶ್ರೀರ್ಮ ಆ ದೇವೀಂ ಶತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಭವರ್ಣಾಂ ತ್ವಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಶತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮದಾರಾಂ ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇಂ ಸುತರಸೇ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಅಧಿಕ ಆಷಾಢ ಮಾಸೆ ಶುಕ್ಲಪಕ್ಷೆ 23/6/2015 ಮಂಗಳವಾರ, ಸಪ್ತಮಿ, ಪುಬ್ಬಾ ನಕ್ಷತ್ರ. ನಿನ್ನೆ ಸಂಚಿಕೆಯಲ್ಲಿ ನಾನು 21 ಅಂತ ಹೇಳಿದ್ದೆ. ಅದು ನನ್ನ ಮೇಲೂ ಒಂದು ಕ್ಷಮೆ ಇರಲಿ. ಯಾಕೆಂದರೆ ನಾವು ಓದುವಾಗ 21, 22 ಅಂತ ಇದ್ದರೂ ಅದನ್ನು ಮುಂದಿನ ತಿಥಿವಾರ ನಕ್ಷತ್ರವನ್ನು ನೋಡುವ ಕಾಲದಲ್ಲಿ 21 ಅಂತ ಹೇಳಿದ್ದೇನೆ. ಹಾಗಾಗಿ ನಿನ್ನೆ 22, ಇವತ್ತು 23ನೇ ತಾರೀಕು. 23/6/2015 ಮಂಗಳವಾರ, ಸಪ್ತಮಿ ಇರೋದರಿಂದ ಪುಬ್ಬಾ ನಕ್ಷತ್ರ ಇವತ್ತು ಬಹಳ ವಿಶೇಷ. ಈ ವಿಶೇಷದಲ್ಲಿ ಮತ್ತಷ್ಟು ವಿಶೇಷವಾದಂತಹ ದರ್ಪಣಾಂಜನ ರಾಶಿಫಲವನ್ನು ನೋಡೋಣ. ಮುಂದೆ ಇನ್ನು ಸಾಕಷ್ಟು ಮಾಹಿತಿಗಳಿದೆ, ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಳ್ಳೆಯದಾಗಲಿ. ಗುರುಜಿ, ಈಗ ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುನ್ನ ದರ್ಪಣಾಂಜನ ಪ್ರಾರಂಭ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಮಹಾಲಕ್ಷ್ಮಿ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ರಮೇ ವ್ಯೋಮನ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಲಲಿತಾಂ ಬಾಲಾ ತ್ರಿಪುರ ಸುಂದರೀ ನಮಃ. ದುರ್ಗಾ ಪರಮೇಶ್ವರೀ ನಮಃ. ಕ್ಷೇತ್ರಪಾಲಿನೀ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ನಮೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸಬೇಕು. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಮುಂದೆ ನಡೀತಕ್ಕಂತಹ ಅನುಷ್ಠಾನ ಅಧಿಕ ಮಾಸದಲ್ಲಿ ಅಧಿಕವಾದಂತಹ ಫಲವನ್ನು ಕೊಡ್ತಕ್ಕಂಥ, ಸಂಕಷ್ಟಗಳಿಂದ ಸಾಕಷ್ಟು ಜನ ಸಮಸ್ಯೆಗಳ ಸೆರೆಮಾಲೆ ಹೊತ್ತಿರತಕ್ಕಂತಹ ನಿಮಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ 9 ದಿನದ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಸಹಿತ ಇಲ್ಲಿ ನಡೆಸಿ ನಮ್ಮೊಂದಿಗೆ ನೀವು ಮಾಡಬಹುದಾದಂಥ ಅನುಷ್ಠಾನದ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ವಿವರಗಳನ್ನು ಕೊಡ್ತಾ ಇದ್ದೇನೆ, ಮಾಹಿತಿ ಕೊಡ್ತಾ ಇದ್ದೀನಿ. ಇದನ್ನು ಯಾರು ಬರೆದಿಟ್ಕೊಂಡಿದ್ದೀರಿ, ನಿಮಗೆ ಯಾರಿಗೆ ಅರ್ಥವಾಗಿಲ್ಲ, ಅರ್ಥವಾಗದಿರತಕ್ಕಂಥವರು ಬರೆದಿರ್ತಕ್ಕಂಥವ್ರನ್ನ ಮತ್ತೊಮ್ಮೆ ಕೇಳಿ. ಅಕಸ್ಮಾತ್ ಬರೀಲಿಕ್ಕೆ ಆಗೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಏಕೆಂದರೆ ಎಲ್ಲರ ಮನೆಗಳಲ್ಲೂ PhD ಮಾಡಿರೋಕ್ಕಾಗೋದಿಲ್ಲ. ಏನೋ ಆ ತಕ್ಷಣಕ್ಕೆ ಬೇಕಾದಷ್ಟು ಮಾತ್ರ ಓದಿರ್ತಾರೆ, ಆದರೆ ಪೆನ್ ಕೈಲಿಟ್ಕೊಂಡ್ಬಿಟ್ರೆ ಬುಕ್ ಮೇಲೆ ಅಕ್ಷರಗಳು ಓಡೋದಿಲ್ಲ. ಅಂತಹ ವಿದ್ಯಾವಂತರು ಇರ್ತಾರೆ. ಅಂತಹವರು ಸಹಿತ ಮನಸ್ಸಿಗೆ ನೊಂದುಕೊಳ್ಳೋದು ಬೇಡ. ಈಗ ಟೆಕ್ನಾಲಜಿ ಬಹಳ ಇಂಪ್ರೂವ್ಮೆಂಟ್ ಇದೆ. ಅಂಥವರಿಗೆ ಈ ಮಾಹಿತಿ, ಇವತ್ತಿನ ಮಾಹಿತಿ ಬೇಕು ಅನ್ನೋರು
ಇನ್ನೊಂದು 2-3 ಗಂಟೆಗಳ ಕಾಲ ಬಿಟ್ಟು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ, ನಿಮ್ಮ ಮೊಬೈಲಲ್ಲೇ ಯೂಟ್ಯೂಬ್ ಅಂತಿದೆ, ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಇವತ್ತಿನ ಮಾಹಿತಿ ನಾನು ಏನು ಮಾತಾಡಿದ್ದೀನಿ ಪ್ರತಿದಿನದ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು, ಯೂಟ್ಯೂಬಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ನಾನು ಮಾತಾಡುವಂತಹ ಕಾಲದಲ್ಲೇ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಮೊಬೈಲಲ್ಲೇ ರೆಕಾರ್ಡ್ ಆಪ್ಷನ್ ಇರುತ್ತೆ, ಅದನ್ನು ರೆಕಾರ್ಡ್ ಆನ್ ಮಾಡಿ ಟಿ ವಿ ಹತ್ರ ಇಡಿ. ಯಾಕೆಂದರೆ ಈ ವಿಚಾರಗಳನ್ನು ಪ್ರತಿಯೊಂದು ಸಹಿತ ಗಮನದಲ್ಲಿಟ್ಟುಕೊಂಡು ನಾವು ಮಾಡಬೇಕಾದಂತಹ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಅದರಿಂದ ಸಾಕಷ್ಟು ಲಾಭ ಖಂಡಿತ ಸಿಕ್ಕೇ ಸಿಗುತ್ತೆ. ಮಾಡಬೇಕಾದ್ದನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಬೇಕಾದ್ದು ನಮ್ಮ ಧರ್ಮ. ನಾವು ಕ್ರಮಬದ್ಧವಾಗಿ ನಾವು ಮಾಡಿದ್ರೆ ಭಗವಂತ ಕೊಡ್ತಕ್ಕಂತಹದ್ದನ್ನು ಆತ ಅವನಿಷ್ಟದ ಪ್ರಕಾರ ಕೊಡ್ತಾನೆ. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ನೀನು ಕ್ರಮಬದ್ಧವಾಗಿ ಮಾಡು, ಅದರಿಂದ ಲಾಭವನ್ನಾಗಲಿ ಅದರಿಂದ ಅಪೇಕ್ಷೆಗಳನ್ನು ನೀನು ಪಡೆಯೋದು ಬೇಡ, ಅಪೇಕ್ಷೆನ ನಾನು ಏನು ನಿನ್ನ ಅಪೇಕ್ಷೆ ಇದೆಯೋ ನಿನಗೆ ಏನು ಸಿದ್ಧಿಸಬೇಕಾಗಿದೆಯೋ ಅದು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದರಿಂದ ನಾವು ಮಾಡಬೇಕಾದ್ದನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು, ಎಲ್ಲೂ ಲೋಪಬಾರದಂತೆ ನೋಡ್ಕೋಬೇಕು. ಎಷ್ಟು ಸಾಧ್ಯವೋ ನಮ್ಮ ಶಕ್ತಿಗೆ ಮೀರಿ ನಾವು ಕೆಲಸ ಮಾಡುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಇದ್ದು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟಿದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತು ನೀವು ಕೈಗೊಳ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಕೆಲಸಗಳು ಯಾವುದೇ ಅಂದುಕೊಂಡ್ರೂ ಸಹಿತ ಅದನ್ನು ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ ಇವತ್ತಾಗಿರುತ್ತೆ. ಇವತ್ತು ಅಧೈರ್ಯ ಪಡೋದು ಬೇಡ, ಧೈರ್ಯದಿಂದ ನೀವು ಕೆಲಸಗಳನ್ನು ಸಾಧನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಜೊತೆಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ, ವಿದ್ಯಾರ್ಥಿಗಳಾದರೆ ನಿಮ್ಮ ವಿದ್ಯಾಭ್ಯಾಸವನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಲಿಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣುವಿನ ಅನುಗ್ರಹಕ್ಕೋಸ್ಕರ ವಿಷ್ಣು ಆಲಯಕ್ಕೆ ಹೋಗಿ ತುಳಸಿಯಿಂದ ಒಂದಿಷ್ಟು ಅರ್ಚನೆ ಮಾಡಿಸೋದ್ರಿಂದ ಮೇಷರಾಶಿಯವರ ಫಲ ಮತ್ತಷ್ಟು ಅನುಕೂಲತೆ ಸಿಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿ ನೀವು ಅಂದುಕೊಂಡಿದ್ದಂತಹ ಕೆಲಸಗಳನ್ನು ನಿಧಾನ ಆದರೂ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಆದರೆ ಕೆಲಸ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲವೂ ಸಹಿತ ಮಂದಗತಿನೇ, ಯಾವುದೂ ಸ್ಪೀಡ್ ಆಗುವಂಥದ್ದಿಲ್ಲ. ಎಷ್ಟೋ ಸತಿ ಇನ್ನು ಈ ಕೆಲಸ ಆಗೋದೇ ಇಲ್ಲ ಅಂತ ಕೈ ಬಿಡ್ತಕ್ಕಂತಹ ಕಾಲ. ಅಂದರೆ ಈ ಕೆಲಸ ಆಗೋದಿಲ್ಲ, ಇದು ಬಿಟ್ಟು ಮತ್ತೊಂದು ಕೆಲಸವನ್ನು ಕೈ ಹಿಡಿಯೋಣ, ಅಥವಾ ಈ ಮಾರ್ಗ ಬಿಟ್ಟು ಮತ್ತೊಂದು ಮಾರ್ಗಕ್ಕೆ ಹೋಗೋಣ, ಅಥವಾ ನಾವು ಮಾಡ್ತಕ್ಕಂಥ ಕೆಲಸ ಸಮಂಜಸ ಅಲ್ಲ ಅಂತ ಮತ್ತೊಂದು ಕೆಲಸದ ಕಡೆ ಪ್ರಯತ್ನ ಮಾಡೋಣ ಅಂತ ನೀವು ಯಾವಾಗ ಹೊರಡ್ತೀರೋ ಆ ಸಮಯದಲ್ಲಿ ಯಾವ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿರ್ತೀರಿ ಅದು ಸಂಪೂರ್ಣವಾದಂತಹ ಫಲವನ್ನು ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಇವತ್ತು ವೃಷಭ ರಾಶಿಯವರಿಗೆ ಸಾಕಷ್ಟು ಅನುಕೂಲವೂ ಇದೆ, ಅದರ ಹಿಂದೆ ಸಮಸ್ಯೆ, ಕಣ್ಣನ್ನೀರು ಹಾಕಬೇಕಾದ ಪ್ರಸಂಗವೂ ಎದುರಾಗುತ್ತೆ. ಇವತ್ತು ನೀವು ಹಮ್ಮಿಕೊಳ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯ ಇರಬಹುದು, ಆದರೆ ಇನ್ನೊಬ್ಬರ ಮಾರ್ಗದರ್ಶನದಿಂದ ನಡೆದರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಪ್ರಯತ್ನ ನಿಮ್ಮದೇ ಆದಂತಹ ಒಂದು ಸ್ವಂತ ಪ್ರಯತ್ನದಲ್ಲಿ ನಿಮ್ಮ ಆಲೋಚನೆಗೆ ಬಂದಂಥ ರೀತಿ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ನಿಧಾನ ಅನ್ನಿಸ್ಬೋದು. ಇದನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಆಚೆಗೊಳ್ಳುವಂತಹ ಕಾಲ ತಾಮ್ರದ ತಂಬಿಗೆಯಲ್ಲಿ ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ಆ ಉಪ್ಪು ನೀರಲ್ಲಿ ದೃಷ್ಟಿ ತೆಗೆದುಕೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನಿಟ್ಟು ಪುನಃ ಸಂಜೆ ಮರೀದಿರ ಆ ನೀರನ್ನ ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು, ನೆಮ್ಮದಿನ ಕಾಪಾಡ್ಕೋಬಹುದು. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇವತ್ತು ಯಾವುದೇ ಒಂದು ಅಸಾಧ್ಯವಾದ್ದಾದರೂ ಸಾಧನೆಯನ್ನು ಮಾಡ್ತಕ್ಕಂಥದ್ದು, ಸಾಕಷ್ಟು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಹೆಗಲ ಮೇಲೆ ಏರಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಆತ್ಮೀಯರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ನೋಡ್ತಕ್ಕಂಥ, ನಿಮ್ಮ ಒಳಗಿರ್ತಕ್ಕಂತಹ ಒಳ್ಳೆಯ ಮನಸ್ಸನ್ನು ಗುರುತಿಸಿ ನಿಮಗಷ್ಟು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಕೊಡ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ನೀವು ಯದ್ಭಾವಂ ತದ್ಭವತಿ, ನಿಮ್ಮಲ್ಲಿ ಭಾವನೆಗಳು, ನಿಮ್ಮಲ್ಲಿರ್ತಕ್ಕಂತಹ ವರ್ಚಸ್ಸು, ನಿಮ್ಮ ತೇಜಸ್ಸು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆತನಕ್ಕೆ ತಕ್ಕಾಗಿ ಸಾಕಷ್ಟು ಅನುಕೂಲ ಸಿಗುವಂಥ ಈ ಶುಭ ದಿನ. ಇವತ್ತು ತಾಯಿ ಚಾಮುಂಡೇಶ್ವರಿನಾಗಲಿ, ದುರ್ಗಾ ಪರಮೇಶ್ವರಿನಾಗಲಿ ಅಥವಾ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದೇವಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಲಾಭ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಿ. ಗುರುಜಿ, ಒಂದು ವಿಶೇಷವಾದಂಥ ಪತ್ರ ಬಂದಿದೆ, ಅದನ್ನು ಓದ್ತೀನಿ. ಪತ್ರವನ್ನು ಶ್ರೀನಿವಾಸ್ ಮೂರ್ತಿಯನ್ನವರು ಬೆಂಗಳೂರಿನ ಕುಮಾರಸ್ವಾಮಿ ಬಡಾವಣೆಯಿಂದ ಪತ್ರವನ್ನು ಬರೆದು ಕಳಿಸಿದ್ದಾರೆ.
ಮಾನ್ಯ ಶ್ರೀ ಆನಂದ ಗುರೂಜಿಯವರಿಗೆ ವಿ ಶ್ರೀನಿವಾಸ ಮೂರ್ತಿ ಮಾಡುವ ಗೌರವಪೂರ್ವಕ ಪ್ರಣಾಮಗಳು. ಗುರೂಜಿ, ನಾನು ಹಾಗೂ ನನ್ನ ಕುಟುಂಬದವರು ಪ್ರತಿನಿತ್ಯ ಬರುವ ತಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುತ್ತೇವೆ ಹಾಗೂ ತಮ್ಮ ಅಭಿಮಾನಿಗಳಾಗಿದ್ದೇವೆ. ಅಲ್ಲದೆ ಪ್ರತಿನಿತ್ಯ ಪ್ರಸಾರವಾಗುವ ತಮ್ಮ ದಿನ ಭವಿಷ್ಯಕ್ಕಾಗಿ ನಾವು ಕಾತರದಿಂದ ಕಾಯ್ತಿರ್ತೀವಿ. ಹಾಗೆ ಪತ್ರವನ್ನು ಮುಂದುವರಿಸುತ್ತಾ, ಗುರುಜಿ ತಾವು ಪ್ರತಿನಿತ್ಯ ಹೇಳುವ ರಾಶಿ ಭವಿಷ್ಯ ವಿಭಾಗದಲ್ಲಿ ಧನು ರಾಶಿಯವರಿಗೆ ಹೇಳಿ ಮುಂದೆ ದೂರವಾಣಿ ಮತ್ತು ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಉಳಿಕೆ ರಾಶಿ ಭವಿಷ್ಯವನ್ನ ಅಂದ್ರೆ ಮಕರ ರಾಶಿಯಿಂದ ಪ್ರಾರಂಭ ಮಾಡ್ತೀರಾ. ಇದರಿಂದ ನನಗೆ ತುಂಬಾ ನಿರಾಶೆಯಾಗುತ್ತಿದೆ, ಏಕೆಂದರೆ ನನ್ನದು ಮಕರ ರಾಶಿಯಾಗಿದ್ದು ಆ ದಿನ ಭವಿಷ್ಯದ ಕುರಿತು ತಮ್ಮ ನುಡಿ ಕೇಳಬೇಕು ಅಂತ ಬಹಳ ಕಾತುರದಿಂದ ಕಾಯ್ತಿರ್ತೀನಿ. ಆದರೆ ಜಾಹೀರಾತು ನಂತರ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ನನ್ನ ಭವಿಷ್ಯವನ್ನು ತಿಳಿಸುತ್ತೀರಾ. ಇದರಿಂದಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ 9ರಿಂದ 9:15 ಒಳಗೆ ಕಚೇರಿಗೆ ಹೊರಡಲು ಸಿದ್ಧನಾಗುತ್ತೇನೆ. ಆದರೆ ತಾವು ನನ್ನ ರಾಶಿ ಫಲವನ್ನು ತಿಳಿಸುವುದು ತಡವಾಗುವುದರಿಂದ ನಾನು ನಿರಾಶೆಯಿಂದ ಕಚೇರಿಗೆ ಹೊರಡುತ್ತೇನೆ. ಇದಕ್ಕಾಗಿ ನಾನು ಒಂದು ಹೊಸ ಉಪಾಯವನ್ನು ಕಂಡುಕೊಂಡಿದ್ದೇನೆ. ಅದೇನೆಂದರೆ ಮಕರ ರಾಶಿ ಭವಿಷ್ಯ ಹೇಳುವ ಸಂದರ್ಭದಲ್ಲಿ ನನ್ನ ಹೆಂಡತಿ ನನಗೆ ದೂರವಾಣಿ ಕರೆ ಮಾಡಿ ಮೊಬೈಲನ್ನು ಟಿವಿ ಹತ್ತಿರ ಹಿಡಿದುಕೊಂಡಿರುತ್ತಾಳೆ. ಇದರಿಂದಾಗಿ ನಾನು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ತಾವು ಹೇಳುವ ಮಕರ ರಾಶಿಯ ದಿನ ಭವಿಷ್ಯವನ್ನು ಕೇಳುತ್ತಿದ್ದೇನೆ. ಕೆಲವೊಮ್ಮೆ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಟ್ರಾಫಿಕ್ ಶಬ್ದದಿಂದಾಗಿ ಕಿರಿಕಿರಿಯಿಂದಾಗಿ ಸರಿಯಾಗಿ ಕೇಳಲು ಸಾಧ್ಯ ಆಗುವುದಿಲ್ಲ. ಆದುದರಿಂದ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಇದು ಕೇವಲ ನನ್ನ ಒಬ್ಬನ ಸಮಸ್ಯೆ ಅಂತ ಭಾವಿಸದೆ ನನ್ನಂತೆ ಕೆಲಸಕ್ಕೆ ಹೋಗುವ ಎಲ್ಲ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂತ ಭಾವಿಸಿ ಎಲ್ಲ ವಾಹಿನಿಗಳಲ್ಲಿ ಪ್ರಸಾರ ಆಗುವಂತೆ ಪ್ರಥಮವಾಗಿ ಎಲ್ಲ ರಾಶಿಗಳ ದಿನ ಭವಿಷ್ಯ ಮುಗಿದ ನಂತರ ಪ್ರಶ್ನೋತ್ತರ ಹಾಗೂ ದೂರವಾಣಿಯಿಂದ ಬರುವಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಕೋರುತ್ತೇನೆ. ಅಂತಿಮವಾಗಿ ನಮಗೆ ಮಕ್ಕಳಿಲ್ಲದ ಪ್ರಯುಕ್ತ 7 ತಿಂಗಳಲ್ಲಿ ಒಂದು ದತ್ತು ಮಗುವನ್ನು ಪಡೆದಿದ್ದು ಈತನ ಹೆಸರು ಶ್ರೀನಿಧಿ ಅಂತಾಗಿದ್ದು ಅವನಿಗೆ ಈಗ 8 ವರ್ಷಗಳಾಗಿವೆ. ಆತನು ಒಳ್ಳೆ ವಿದ್ಯಾವಂತರನಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಆದರೆ ಆತ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾನೆ. ಇದಕ್ಕೆ ಪರಿಹಾರ ಕೊಡಿ ಗುರುಜಿ. ಹಾಗೆ ನಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಡಿಮೆಯಾಗಿದ್ದು ಇದು ಅವನ ಮೇಲೆ ಕೆಲವೊಮ್ಮೆ ದುಷ್ಪರಿಣಾಮ ಬೀರುತ್ತಿದೆ. ಈ ಕುರಿತು ತಮ್ಮ ಹಿತನುಡಿಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಅಂತ ಶ್ರೀನಿವಾಸ ಮೂರ್ತಿಯವರು ಪತ್ರ ಬರೆದು ಕಳಿಸ್ಕೊಟ್ಟಿದ್ದಾರೆ. ಶ್ರೀನಿವಾಸ ಮೂರ್ತಿಯವರೇ, ನಿಮ್ಮ ಕಾಗದ ನೀವು ಬರೆದಂತಹದ್ದು, ನಿಮ್ಮ ಮನದಾಳದ ಮಾತನ್ನು ನೀವು ಬರೆದಿರತಕ್ಕಂತಹ ಕಾಗದದಲ್ಲಿ ತೋರಿಸಿದ್ದೀರಿ. ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಖಂಡಿತವಾಗಲೂ ಇತ್ತೀಚಿನ ದಿನಗಳಲ್ಲಿ ರಾಶಿಫಲಗಳನ್ನು ಸಾಧ್ಯವಾದಷ್ಟು ಬೇಗನೆ ನಾವು ಅದಕ್ಕೋಸ್ಕರನೇ ತಗೊಳ್ತಾ ಇದ್ದೀವಿ. ಆದರೆ ಏನಾದರೂ ಇಂತಹ ಒಂದು ವಿಶೇಷತೆಗಳನ್ನು ನಿಮ್ಮ ಮುಂದೆ ತಿಳಿಸಬೇಕಾದಾಗ ಈ ಪ್ರಕಾರವಾಗಿ ರಾಶಿಫಲಗಳು ಸ್ವಲ್ಪ ಹಿಂದೆ ಮುಂದೆ ಟೈಮ್ ತಗೊಳ್ತಾ ಇರುತ್ತೆ. ಅದಷ್ಟು ಬಿಟ್ಟರೆ ರಾಶಿಫಲಗಳನ್ನು ಕಡೆ ತನಕ ನಿಲ್ಲಿಸ್ಕೊಂಡು ಹೇಳಬೇಕು ಅಂತಕ್ಕಂಥ ಯಾವುದೇ ತರಹ ನಿಯಮ, ಯಾವುದೇ ತರಹ ನನಗೆ ಆರ್ಡರ್ಸ್ ಆಗಲಿ ಅಥವಾ ಇನ್ನೊಂದು ನಿಯಮಗಳಾಗಲಿ ಯಾವುದೂ ನಾನು ಪಾಲನೆ ಮಾಡ್ತಿಲ್ಲ. ಇಲ್ಲಿ ಉದ್ದೇಶ, ಪ್ರಥಮದಲ್ಲಿ ಯಾವುದಾದ್ರೂ ಒಂದು ವಿಚಾರ ತೆಗೆದುಕೊಂಡ್ರೆ ಆ ವಿಚಾರದ ಬಗ್ಗೆ ಸಾಕಷ್ಟು ಹೊತ್ತು ಮಾತುಗೆ ಹೋಗ್ಬಿಡ್ತೀವಿ. ಆಗ ಇದು ಸಮಯ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ. ಆದರೂ ನಿಮ್ಮ ಮಾತಿನಂತೆ ಇನ್ನು ಮುಂದೆ ಸಾಧ್ಯವಾದಷ್ಟು ಮಕರ ರಾಶಿಯವರಂತಲ್ಲ, ಇನ್ನು ಮಕರಕ್ಕೆ ಕಾಲಿಟ್ಟ ಮೇಲೆ ಮಕರ, ಕುಂಭ, ಮೀನ ಆ ಕಡೆ 3 ರಾಶಿಗಳನ್ನು ಸಹಿತ ಸಾಧ್ಯವಾದಷ್ಟು ಮೇಲಿಂದ ಮೇಲೆ ಬೇಗನೆ ತೆಗೆದುಕೊಂಡು ನಿಮಗೆ ತೊಂದರೆ ಆಗದಂಥ ರೀತಿ ಇಲ್ಲಿ ಒಂದು ಗಣನೀಯವಾಗಿ ತೆಗೆದುಕೊಳ್ಬೇಕಾದಂಥ ವಿಚಾರ ಇದೆ. ನೀವು ನಿಮ್ಮ ಶ್ರೀಮತಿಯವರು ಮಕರ ರಾಶಿ ಬಂದಾಗ ಫೋನ್ ಆನ್ ಮಾಡಿ ನಿಮಗೆ ಕೇಳಿಸ್ತಾರೆ ಅಂತ ಹೇಳಿದ್ರಿ. ಸಂತೋಷ ಪಡ್ತಕ್ಕಂಥ ವಿಚಾರ. ಅಂದರೆ ನನ್ನ ಅಭಿಮಾನಿ ದೇವರುಗಳು ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಫಲದ ಬಗ್ಗೆ ಇಷ್ಟು ಆಸಕ್ತರಾಗಿ ನೀವೆಲ್ಲರೂ ಸಹಿತ ಕೇಳ್ತಾ ಇದ್ದೀರಿ ಅಂದರೆ ಅದಕ್ಕೆ ಖಂಡಿತ ಅದನ್ನು ಇನ್ನಷ್ಟು ಶ್ರದ್ಧಾಭಕ್ತಿಯಿಂದ ನಾನು ನಿಮ್ಮ ಗಮನಕ್ಕೆ ತರಬೇಕು, ತಿಳಿಸಬೇಕು ಅನ್ನೋ ಒಂದು ಮಹದಾಸೆ ನಂದು. ಆದರೆ ಇಲ್ಲಿ ಇನ್ನೊಂದು ಆಲೋಚನೆ ಶುರುವಾಯಿತು ನನಗೆ. ಯಾಕೆಂದರೆ ತಾವು ಟ್ರಾಫಿಕಲ್ಲಿದ್ದಾಗ, ಬೈಕಲ್ಲಿ ಓಡಿಸುವಾಗ, ಗಾಡಿ ಓಡಿಸುವಾಗ ಕಿವಿಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡು, ಇತ್ತೀಚಿನ ಟ್ರಾಫಿಕ್ ಜಾಸ್ತಿ ಇದೆ, ಜೊತೆಗೆ ಸಾಕಷ್ಟು ಅವಘಡಗಳಾಗ್ತಾ ಇದೆ. ರಾಶಿ ಫಲವನ್ನು ಗಮನದಲ್ಲಿಟ್ಕೋಬೇಕು ಅಂತ ನಿಮ್ಮ ಗಮನನ ಈ ಕಡೆ ನಿಲ್ಲಿಸ್ಕೊಂಡು ಟ್ರಾಫಿಕಲ್ಲಿರ್ತಕ್ಕಂಥ ವೆಹಿಕಲ್ಗಳು ಬರ್ತಕ್ಕಂಥ ಆಪೋಸಿಟ್ ಬರ್ತಕ್ಕಂಥವ್ರು ಅಥವಾ ನೀವು ಚಲಿಸುವಾಗ ನಿಮ್ಮಿಂದೆ ಬರ್ತಕ್ಕಂಥ ವೆಹಿಕಲ್ಲು, ಇದರಿಂದ ಏನಾದರೂ ಸಣ್ಣ ಪುಟ್ಟ ಅವಘಡ ಆದರೆ ಖಂಡಿತ ಅದು ಮನಸ್ಸಿಗೆ ಬಹಳ ನೋವು ಕೊಡುವಂಥ ವಿಚಾರ ಆಗುತ್ತೆ. ಈ ಒಂದು ವಿಚಾರವನ್ನು ಗಮನಕ್ಕೆ ತಂದುಕೊಂಡು ಸಾಧ್ಯವಾದಷ್ಟು ಇನ್ನು ಮುಂದಿನ ದಿನಗಳಲ್ಲಿ 9 ಗಂಟೆ 10 ಒಳಭಾಗದಲ್ಲೇ ರಾಶಿ ಫಲವನ್ನು ಸಂಪೂರ್ಣವಾದಂಥ ರೀತಿ ಮುಗಿಸೋದಕ್ಕೆ ಒಂದು 12 ರಾಶಿಗಳ ಭವಿಷ್ಯತ್ತನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನನ್ನ ಪ್ರಯತ್ನ ಇದೆ. ಖಂಡಿತ ಇಡ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ನೀವೊಬ್ಬರೇ ಅಂತಲ್ಲ, ಯಾರೊಬ್ಬರಾದರೂ ಸಹಿತ ಗಾಡಿ ಓಡಿಸುವಾಗ, ಡ್ರೈವ್ ಮಾಡುವಾಗ ಮೊಬೈಲ್ನ ಕಿವಿಯಲ್ಲಿ ಇಟ್ಕೊಂಡು ನಿಮ್ಮ ಗಮನ ಈ ಕಡೆ ಕಿವಿಯಲ್ಲಿರ್ತಕ್ಕಂತಹ ಮೊಬೈಲಲ್ಲಿ ಬರ್ತಕ್ಕಂಥ ಮಾತಿನ ಕಡೆನೋ ಅಥವಾ ಮತ್ತಾವುದೋ ಕಡೆನೋ ಗಮನ ಇಟ್ಕೊಂಡು ಡ್ರೈವ್ ಮಾಡ್ತಕ್ಕಂಥದ್ದು ಮಹಾಪರಾಧ ಆಗುತ್ತೆ. ಯಾಕೆಂದರೆ ಇಲ್ಲಿ ಜೀವದ ಪ್ರಶ್ನೆ ಇದೆ. ನಿಮ್ಮೊಬ್ಬರ ಜೀವ ಅಲ್ಲ, ನಿಮ್ಮ ಹಿಂದೆ ಮುಂದೆ ಬರ್ತಕ್ಕಂಥವ್ರ ಜೀವವೂ ಇದೆ.
ಅಲ್ಲಿ ಒಬ್ಬರಿಂದ 3-4 ಜನಕ್ಕೆ ತೊಂದರೆ ಆಗುವಂಥ ಸಾಂದ್ರತೆ ಇರುತ್ತೆ. ಅದರಿಂದ ನನ್ನ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ತಿಳಿಸೋದಿಷ್ಟೇ, ಗಾಡಿ ಓಡಿಸುವಾಗ ಯಾವುದೇ ವಿಚಾರವಾದರೂ ಸಹಿತ ಒಂದು ಕಿವಿನಲ್ಲಿ ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸ್ತಕ್ಕಂಥದ್ದು. ಇನ್ನೂ ಎಷ್ಟೋ ಜನ ಟೂ ವೀಲರನ್ನು ಮಾಡ್ತಿರ್ತಾರೆ. ನಿಮ್ಮ ತಲೆನ ಭುಜಕ್ಕೆ ಅಪ್ಪಳಿಸ್ಬಿಟ್ಟು ಆ ಭುಜ ಮತ್ತು ತಲೆಯ ಮಧ್ಯಭಾಗದಲ್ಲಿ ಮೊಬೈಲ್ ಸಿಕ್ಸ್ಕೊಂಡಿರ್ತೀರಿ. ಇನ್ನೂ ಕೆಲವು ಜನ ಹೆಲ್ಮೆಟ್ ಹಾಕ್ಕೊಂಡಿರ್ತೀರಿ, ಅದರೊಳಗೆ ಮೊಬೈಲ್ ಸಿಕ್ಸ್ಕೊಂಡಿರ್ತೀರಿ. ನಿಮಗೆ ಮೊಬೈಲ್ ಕಡೆನೂ ಗಮನ ಇರಲ್ಲ, ಡ್ರೈವ್ ಮಾಡುವಾಗೂ ಗಮನ ಇರಲ್ಲ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಪ್ರತಿಯೊಬ್ಬರು ಸಹಿತ ಸಾಧ್ಯವಾದಷ್ಟು ರಸ್ತೆಯ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ. ಆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ತಪ್ಪಾಗುತ್ತೆ, ತೊಂದರೆ ಆಗುತ್ತೆ. ಮತ್ತು ಎದುರು ಬರ್ತಕ್ಕಂಥ ಒಂದು ಹಂಪ್ಸ್ ಇರುತ್ತೆ, ಸಡನ್ ಗೊತ್ತಾಗೋದಿಲ್ಲ, ಸಡನ್ನಾಗಿ ಜಂಪ್ ಮಾಡ್ತೀರಿ. ಅಥವಾ ಟ್ರಾಫಿಕ್ ಸಿಗ್ನಲ್ಲು ಗಮನಿಸ್ಕೊಳ್ಳೋದಿಲ್ಲ, ಅಲ್ಲೂ ತೊಂದರೆ ಅನುಭವಿಸ್ಕೊಳ್ತೀರಿ. ಯಾವ ಸಮಸ್ಯೆನೂ ಮಹರ್ಷಿ ವಾಣಿ ನೋಡ್ತಕ್ಕಂಥ ಆನಂದ್ ಗುರೂಜಿಯವರ ಕಾರ್ಯಕ್ರಮದಿಂದ ಯಾವುದೇ ಸಣ್ಣ ಅವಘಡ ಆದರೂ ಸಹಿತ ನೀವೆಷ್ಟು ನೋವು ಪಡ್ತೀರೋ ನಿಮಗೆ 4ರಷ್ಟು ನೋವನ್ನ ನಾನು ಅನುಭವಿಸ್ತೇನೆ. ಆ ನೋವು ನನಗೂ ಬೇಡ, ನಿಮಗೂ ಬೇಡ. ಎಲ್ಲರ ಸಂಸಾರ, ಎಲ್ಲರ ಕುಟುಂಬದಲ್ಲೂ ನಗುಮುಖ ಬೇಕು, ಸಂತೋಷವಾಗಿರಬೇಕು. ನಿಮಗಾಗಿ ಇನ್ನು ಮುಂದೆ 9 ಗಂಟೆ 10 ನಿಮಿಷದೊಳಗಾಗಿ ರಾಶಿಫಲವನ್ನು ಆದಷ್ಟು ಸಂಪೂರ್ಣವಾದಂಥ ಮಾಹಿತಿ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಒಳ್ಳೆಯದಾಗಲಿ. ಗುರುಜಿ, ಮತ್ತೊಂದು ವಿಚಾರವನ್ನ ಬರ್ತದೆ. ಮನೆಯಲ್ಲಿ ಅಂದ್ರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗ್ತಾ ಇದೆ. ಇದು ನನ್ನ ಮಗನ ಮೇಲೆ ನೇರವಾಗಿ ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಗುರುಜಿ, ಪರಿಹಾರ ಮತ್ತೆ ಹಿತನುಡಿಯನ್ನ ತಿಳಿಸಿ ಅಂತ ಬರೆದಿದ್ದಾರೆ. ಖಂಡಿತಮ್ಮ, ಇಲ್ಲಿ ದಾಂಪತ್ಯದಲ್ಲಿ ಬರ್ತಕ್ಕಂತಹದ್ದು ಮಕ್ಕಳಿಲ್ಲದಂತ ವೇಳೆಯಲ್ಲಿ ದತ್ತು ಮಗುವನ್ನ ತೆಗೆದುಕೊಂಡಿರುವಂತ. ಖಂಡಿತಮ್ಮ, ಅದೇ ಇಲ್ಲಿ ಪ್ರಾರಂಭದಲ್ಲಿ ನಾವು ತಿಳ್ಕೊಳ್ಬೇಕಾದಂತ ವಿಚಾರ ಇದೆ. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆನ ಅಲ್ಲಿಂದಲ್ಲೇ ಅದನ್ನು ಮುರಿದು ಆಚೆಗೆ ಬಿಡ್ಬೇಕು. ನಾವು ಯಾವುದೇ ಸಣ್ಣ ವಿಚಾರ ಅಂತ ಇದ್ರೂ ಅದೇ ವಿಚಾರನ ರಬ್ಬರ್ ಥರ ಹಾಕ್ಕೊಂಡು ಎಳಿಬಾರ್ದು. ಜೊತೆಗೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆಯನ್ನು ತಂದಿಟ್ಕೊಂಡ್ರೆ ನೋಡಿ, ಒಂದೊಂದು ದಿನ ಕಳೆದೋದ್ರೆ ಪುನಃ ನಾಳೆ ಆ ದಿನ ಬರೋದಿಲ್ಲ. ಕಳೆದಂಥ ಕ್ಷಣ, ಆ ಕ್ಷಣವನ್ನು ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ. ಇವತ್ತಿನ ದಿವಸ ನಮ್ಮ ವಯಸ್ಸು, ಅಥವಾ ಇಷ್ಟು ದಿವಸ ಆಯಿತು, 1 ವರ್ಷದ ಮೇಲೆ 4 ದಿವಸ ಆಯಿತು, ಅಥವಾ 25 ದಿವಸ, 25 ವರ್ಷ ಆಯಿತು, 30 ವರ್ಷ ಆಯಿತು, 40 ವರ್ಷ ಆಯಿತು. ಆ 30-40 ವರ್ಷ ದಾಟಿದ್ರೆ ಪುನಃ 39ಕ್ಕೆ ಬರಲ್ಲ, 40 ಆದರೆ 39 ಬರಲ್ಲ. ಇದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಬೆಳಿಗ್ಗೆ ಏನು ಕ್ಷಣ ನೋಡಿರ್ತೀರಿ, ಏನು ಸುಖ ಸಂತೋಷ ನೋಡಿರ್ತೀರೋ ಆ ಸಂತೋಷದಲ್ಲಿ ನಾವು ಬದುಕಬೇಕೇ ವಿನಃ ನಾಳೆ ನಾವು ಸುಖ ನೋಡ್ಬೋದು ಅಂತ ಇವತ್ತು ದಡ್ಡತನವಾಗಿ ಮೂರ್ಖರಾಗಿದ್ರೆ ಖಂಡಿತ ಇವತ್ತಿನ ದಿನ, ಇವತ್ತಿನ ಸುಖ ನಾವು ಕಳ್ಕೊಂಡು ಬಿಡ್ತೀವಿ. ಅದರಿಂದ ಪ್ರತಿಯೊಬ್ಬರ ದಾಂಪತ್ಯದಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದಂಥ ಒಂದೊಂದು ಕ್ಷಣವೂ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಕೋಪ ತಾಪವನ್ನು ಬಿಟ್ಟು ಆಗಿಂದಾಗಲೇ ಬರ್ತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಪ್ರತಿಯೊಬ್ಬರ ಮನೆಯಲ್ಲೂ ಸುಖ ಸಂತೋಷ ನೆಮ್ಮದಿನ ತಂದುಕೊಳ್ಳಿ. ನಗನಗ್ತಾ ಇರಿ. ಆ ನಗುಮುಖದಲ್ಲಿ ಕಣ್ಮುಚ್ಚಿದ್ರೆ ಆನಂದ ಇರುತ್ತೆ. ಅಲ್ಲೂ ಸಹಿತ ಮುಖ ಸಪ್ಪು ಮಾಡಿಕೊಂಡ್ರೆ ನೋಡೋ ಪ್ರಕೃತಿನೂ ಸಹಿತ ನಮ್ಮನ್ನು ವಿಕೋಪವಾಗಿ ನೋಡುತ್ತೆ. ಹಾಗಾಗಬಾರ್ದು. ಸಾಧ್ಯವಾದಷ್ಟು ಎಲ್ಲರೂ ಸಹಿತ ನಗನಗ್ತಾ ಇರಬೇಕು. ಎಲ್ಲರ ದಾಂಪತ್ಯ ಚೆನ್ನಾಗಿರಲಿ ಅಂತ ಭಗವತಿನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಮ್ಮ. ಗುರುಜಿ, ಕರ್ಕಾಟಕ ರಾಶಿಯಿಂದ ತಿಳಿಸ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿದೆ. ಕೆಲಸ ಸಾಕ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಮಾಡೋದಕ್ಕಾದರೂ ಇಂಟ್ರೆಸ್ಟ್ ಇಲ್ಲದಂಥ ರೀತಿಯಲ್ಲಿದೆ. ಆರೋಗ್ಯ ಸಮಂಜಸವಾಗಿಲ್ಲ. ಮನಸ್ಸಲ್ಲಿ ಸಾಕಷ್ಟು ನೋವನ್ನಿಟ್ಕೊಂಡಿದ್ದೀರಿ, ಅಥವಾ ಸಣ್ಣ ಪುಟ್ಟ ಸಮಸ್ಯೆ, ಆರೋಗ್ಯ ಸಮಸ್ಯೆಯಿಂದಲೇ ಮನಸ್ಸನ್ನು ತುಂಬ ಬಾಧೆ ತಂದುಕೊಂಡಿರ್ತೀರಿ. ಎಷ್ಟೋ ಜನ ಉದ್ಯೋಗಕ್ಕೆ ರಜವೋ ಅಥವಾ ಉದ್ಯೋಗಕ್ಕೆ ಅಂತ ಹೊರಟು ಮತ್ತೊಂದು ಕಡೆ ಎಲ್ಲ ಹೋಗಿ ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ. ಮನೆಗಳಿಂದ ಆಚೆ ಹೊರಡಬೇಕಾದ್ರೆ ಎಷ್ಟೋ ಜನ ಮನೆಯಿಂದ ಆಚೆ ಹೊರಡೋ ಸಮಯಕ್ಕೆ ಏನಾದರೂ ಸಣ್ಣ ಪುಟ್ಟ ವ್ಯಾಜ್ಯ ಮಾಡ್ಕೊಳ್ತೀರಿ. ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿರುತ್ತೆ. ಮನೇಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಒಂದು 10 ಸರ್ತ ಹೇಳಿದ್ರು ಮನೇಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಜನನ ನೋಡಿ ನಿಮ್ಮಲ್ಲಿರ್ತಕ್ಕಂಥ ಸಾಧ್ಯವಾದಷ್ಟು ಒಂದು ನಗುಮುಖವಾಗಿ ಆಚೆ ಕಳಿಸ್ಕೊಡ್ಬೇಕು. ನೀವು ಮುಖ ಸಪ್ಪು ಮಾಡ್ಕೊಳ್ತಕ್ಕಂಥದ್ದು, ಹೊರಟು ಬರ್ತೀನಿ ಅಂದರೂ ಸಹಿತ ನೀವು ಅಡುಗೆ ಮನೆಯಲ್ಲೇ ನಿಂತ್ಕೊಳ್ತಕ್ಕಂಥದ್ದು ಅಥವಾ ರೂಮಲ್ಲೇ ನಿಂತ್ಕೊಂಡು ಆಯಿತು ಅಂತಕ್ಕಂಥದ್ದಕ್ಕಿಂತ ಬಾಗಿಲು ತನಕ ಬಂದು ಕಳಿಸ್ಕೊಡಿ, ತಪ್ಪಿಲ್ಲ. ಯಾಕೆಂದರೆ ಬೆಳಗ್ಗೆ ನೀವು ಯಾವ ರೀತಿ ಹಸನ್ಮುಖಿಯಾಗಿ ಕಳಿಸ್ತಿರೋ ಸಂಜೆ ಬರ್ಬೇಕಾದ್ರೆ ಅದೇ ಪ್ರಕಾರ ಅವರು ನಗ್ನಗ್ತಾ ಮನೆಗೆ ಬರ್ತಾರೆ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡೋ ಸಮಯದಲ್ಲೇ ಮುಖ ಸಪ್ಪು ಮಾಡಿ ಕಳಿಸ್ಕೊಟ್ಬಿಟ್ರೆ ಅಥವಾ ಯಾವುದೋ ಕೆಲಸಕ್ಕೆ ಬಾರದಂತಹ ವೈಷಮ್ಯನ ನೋಡಿ ಸಮಸ್ಯೆ ಏನೇ ಇದ್ರೂ ಸಹಿತ 4 ದಿವಸ ಇರುತ್ತೆ. ಪುನಃ ಅದೇ ಬದುಕಬೇಕಾಗುತ್ತೆ. ಆ ಬದುಕನ್ನು ಬದುಕಲಿಕ್ಕೆ ಮುಂದೆ 4 ದಿವಸ ಸರಿ ಹೋಗೋದನ್ನು ಆ ಕ್ಷಣಕ್ಕೆ ಸರಿ ಹೋಗ್ಬಿಟ್ರೆ ಸಮಸ್ಯೆ ಅಂತಕ್ಕಂಥದ್ದು ಖಂಡಿತ ಇರಲ್ಲ. ಸಾಧ್ಯವಾದಷ್ಟು ದಂಪತಿಗಳ ಮಧ್ಯದಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಚಾರ ಸಾಕಷ್ಟಿದೆ. ಏನೇ ಬಂದರೂ ಸಹಿತ ಆ ಹೊತ್ತಿಗೆ, ಆ ಕ್ಷಣಕ್ಕೆ ಅದನ್ನು ಮರಿತಕ್ಕಂಥದ್ದು ಮತ್ತು ಮುಂದೆ ನಗುಮುಖವಾಗಿರ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ಬೋದು. ಒಳ್ಳೆಯ ಯಶಸ್ಸು ಸಹಿತ ಖಂಡಿತ ಇರುತ್ತೆ. ಹಾಗೆ ಇವತ್ತು ಕರ್ಕಾಟಕ ರಾಶಿಯವರ ಮನಸ್ಸು ಅವರಲ್ಲಿರ್ತಕ್ಕಂತಹ ನೋವಿಗೆ ತಕ್ಕಾಗಿ ಮನೆಯಲ್ಲಿರ್ತಕ್ಕಂಥವರು ನಗುಮುಖವಾಗಿ ಕಳಿಸ್ಕೊಟ್ರೆ ಸಾಕಷ್ಟು ಲಾಭವನ್ನೇ ನೋಡಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮನಸ್ಸಿಗೆ ನೋವಿರ್ತಕ್ಕಂಥದ್ದು, ಮೊಣಕಾಲು ಮೊಣಕೈ ನೋವು ಬರ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು ನೋವು ಆಗಿರಬಹುದು. ಎಚ್ಚರ ಇರಲಿ.
ಜೊತೆಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ಗಮನದಲ್ಲಿಟ್ಕೊಂಡು ಆ ಕೆಲಸದ ಕಡೆ ನೀವು ಆಲೋಚನೆ ಮಾಡಿದ್ದೆ ಆದರೆ ಲಾಭವನ್ನೇ ಕಾಣಬಹುದು. ಆದರೂ ಇವತ್ತಿನ ದಿವಸ ದುರ್ಗಾ ಗಣಪತಿನ ಆರಾಧನೆ ಮಾಡಿ. ದುರ್ಗಾ ಗಣಪತಿನ ಆರಾಧನೆ ಮಾಡಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಜೊತೆಗೆ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಅಚ್ಚುಕಟ್ಟಾಗಿ ನಿಮ್ಮ ಕೆಲಸಗಳನ್ನು ಯಶಸ್ಸಿನ ಹಾದಿಯಲ್ಲಿ ನೀವು ಇಟ್ಕೊಳ್ಬೇಕಾದ್ರೂ ಸಹಿತ ಗಣಪನ ಆರಾಧನೆ ಮಾಡಿ. ಇವತ್ತು ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರು ಮಧ್ಯಾಹ್ನ 12 ಗಂಟೆ ಮೇಲೆ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತೀರಿ. ಇವತ್ತು ಗಣಪತಿ ಆರಾಧನೆಯೂ ಬೇಕು. ಜೊತೆಗೆ 12 ಗಂಟೆ ನಂತರ ಹಸ್ತಿರ್ತಕ್ಕಂಥವ್ರು ಯಾರಿಗಾರು ಒಂದಿಷ್ಟು ಅನ್ನದಾನವನ್ನು ಮಾಡಬೇಕು. ಅನ್ನದಾನ ಅಂತಕ್ಕಂಥದ್ದು ಮಹಾದಾನ. ಈ ಅನ್ನದಾನವನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ಪ್ರಗತಿ ಕಾಣದಿರ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಸಂಕಷ್ಟದಲ್ಲಿದ್ದೀರಿ. ಎಷ್ಟೇ ಕಷ್ಟಪಟ್ಟು ದುಡಿದ್ರು ಏನೆಲ್ಲ ಕೆಲಸ ಮಾಡಿದ್ರೂ ಒಂದು ನಿಮ್ಮನ್ನು ಯಾರೂ ಗುರುತಿಸೋದು ಇಲ್ಲ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾನೂ ಇಲ್ಲ. ಹೀಗಾಗಿ ಸಾಕಷ್ಟು ಜನ ಕಣ್ಣನೀರು ಹಾಕ್ತಿರ್ತೀರಿ. ಅದರಲ್ಲೂ ಕೆಲವು ಹೆಣ್ಮಕ್ಳಿಗಂತೂ ಭಾಳ ನಿಷ್ಠೂರಗಳು. ಎಷ್ಟೇ ಶ್ರಮವಾಗಿದ್ದು ನಾನೊಬ್ಬರು ತಂಟೆಗೆ ಹೋಗಲ್ಲಪ್ಪ, ನಂದೆಷ್ಟೋ ಅಷ್ಟೇ, ನನ್ನ ಕೆಲಸ ನಾನು ಮಾಡಿಕೊಂಡು ನನ್ನಷ್ಟಕ್ಕೆ ನಾನು ತಲೆ ಬಗ್ಸಿ ಕೂತ್ಕೊಂಡಿದ್ದೀನಿ ಅಂದರು ಬಲವಂತವಾಗಾದರೂ ಮಾತಾಡಿಸಿ ಏನೋ ಒಂದು ಜಗಳ ಕದನ ತರ್ತಾ ಇರ್ತಾರೆ. ಅದರಿಂದ ಇಂತಹ ಪರಿಸ್ಥಿತಿ ಎದುರಾಗ್ತಾ ಇರೋದ್ರಿಂದ ಸ್ವಲ್ಪ ಜೋಪಾನ. ಈ ಸಮಯದಲ್ಲಿ ಆದಷ್ಟು ಎಚ್ಚರನೂ ಬೇಕು, ಮನೆ ದೇವರ ಸಂಕಲ್ಪವೂ ಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೀರಿ. ಜೊತೆಗೆ ಮನೆಯಿಂದ ಆಚೆ ಹೊರಡುವಂಥ ಕಾಲ ಒಂದು ಚಿಟಿಕೆ ಉದ್ದಿನ ಬೇಳೆನ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ಕನ್ಯಾ ರಾಶಿಯವರು ನೈಋತ್ಯಾಭಿಮುಖವಾಗಿ ನಿಂತು ಉದ್ದಿನ ಬೇಳೆಯಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿನ ನೋಡಬಹುದು. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇದು ಕನ್ಯಾ ರಾಶಿಯವರ ದಿನ ಭವಿಷ್ಯ ಆಗಿತ್ತು ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ನೀವು ನಮಗೆ ಕರೆ ಮಾಡಬಹುದು, ಗುರುಜಿಯವರ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗೀತಾ ಅಂತ. ಗೀತಾ ಅವ್ರ ಎಲ್ಲಿಂದ ಕರೆ ಮಾಡಿದ್ದೀರಾ? ಮಾರೇನಹಳ್ಳಿಯಿಂದ ಮೇಡಮ್. ಮಾರೇನಹಳ್ಳಿಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ಬಗ್ಗೆನೇ ಕೇಳ್ಬೇಕು ಅನ್ಕೊಂಡಿದ್ದೆ ಮೇಡಮ್. ಖಂಡಿತಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಇದು ದೊಡ್ಡ ಗುಪ್ಪೆಯಲ್ಲಿ ಫಂಕ್ಷನ್ ಮಾಡಿದಲ್ಲ, ಅವಾಗ ಬಂದಿದ್ರಿ ಗುರುಜಿ ನಿಮ್ ದರ್ಶನ ಪಡೆಯೋದಕ್ಕೆ ಅಂತಾನೆ. ಹೌದಮ್ಮ, ಹೇಳ್ತಾಯಿ. ನಾವೇನ್ ಅಂಗಡಿ ಇಟ್ಕೊಂಡಿದ್ವಿ, ಚಿಲ್ಲರೆ ಅಂಗಡಿ ಚಿಕ್ಕದಲ್ಲಿ. ಬಿಸ್ನೆಸ್ ನಡೀತಾ ಇಲ್ಲ ಸಮಿತಿ, ಏನ್ ಕೈ ಎತ್ತಾ ಇಲ್ಲ, ಬಾಯ್ ಎತ್ತಾ ಇಲ್ಲ. ತುಂಬಾನೇ ಸಾಲ, ಮನೆ ಒಂದ್ ಕಟ್ಕೊಂಡ್ರಿ, ಸಾಲಗಳು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಅದಕ್ಕೆ ಚಿಗ್ಗುಬ್ಬಿಯಲ್ಲಿ ಗಣೇಶನ್ ಇದ್ ಮಾಡಕ್ ಬಂದಿದ್ರಲ್ವ, ಅಲ್ಲಿಗೆ ಬಂದಿದ್ರಿ. ಅಲ್ಲಿ ಏನು ಇದಾಗಿಲ್ಲ ಗುರುಜಿ, ಅದಕ್ಕೆ ಕಾಲ್ ಮಾಡಿ. ಸಂತೋಷಮ್ಮ, ಚಿಂತೆ ಮಾಡಬೇಡಿ. ನೋಡಿ, ಮನೆ ಅಂತ ಕಟ್ಟದ್ಮೇಲೆ ಸಾಲದ ಹೊರೆ ಸಾಕಷ್ಟು ಆಗೇ ಆಗತ್ತೆ. ಯಾಕೆಂದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹಿಂದಿತ್ತು. ಇವತ್ತು ಮದುವೆ ಮಾಡಬಹುದು, ಮನೆ ಕಟ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಸಮಿತಿ ನಾವು 5-6 ವರ್ಷ ಆಯ್ತು ಮನೆ ಕಟ್ಟಿ, ಆದ್ರೂ ಸಾಲನೇ ತೀರಿಲ್ಲ ಗುರುಜಿ. ಅಮ್ಮ, ಸಾಲ ತೀರ್ಲಿಕ್ಕೆ ರೂಪಾಯಿಗೆ 2 ರೂಪಾಯಿ 3 ರೂಪಾಯಿ ಬಡ್ಡಿನ ತರ್ತಿರ್ತೀರಿ. ಆ ಬಡ್ಡಿನ ಕಟ್ಟು ಈ ಕಡೆ ಬಡ್ಡಿ ಕಟ್ಟಬೇಕಾ, ಸಾಲ ತೀರಿಸ್ಬೇಕಾ? ನಿಮಗೆ ಅಂತ ದೇವ್ರು ಕೊಟ್ಟಿರ್ತಕ್ಕಂಥ ಸಂಪಾದನೆ ನಿಮ್ಗೆ ಕರೆಕ್ಟಾಗಿ ಇರುತ್ತೆ. ಆಯಾ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ನೆಮ್ಮದಿಯಾಗಿ ಊಟ ಮಾಡಬಹುದು. ಆದರೆ ಸಾಲದ ವಾದ ಇರೋದ್ರಿಂದ ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಹಣವನ್ನು ಬಡ್ಡಿ ಕಟ್ಟಬೇಕು, ಸಾಲ ಕಟ್ಟಬೇಕು. ಮತ್ತೆ ನನ್ಗೆ ಹುಷಾರೇ ಇಲ್ದಿರ ಸ್ವಾಮೀಜಿ, ಯಾವಾಗ್ಲೂ ಹುಷಾರಿದ್ದೀರನೇ ಆಗುತ್ತೆ. ಹೌದಮ್ಮ, ಅತಿಯಾದಂಥ ಟೆನ್ಷನ್ ಮನುಷ್ಯನಿಗೆ ತನ್ನ ಲಿಮಿಟ್ಗಿನ್ನ ಜಾಸ್ತಿ, ತಾನು ಶ್ರಮ ಪಡೋದಕ್ಕಿಂತ ಜಾಸ್ತಿ ಶ್ರಮ ಪಟ್ಟಾಗ ಆರೋಗ್ಯವೂ ಕೆಡುತ್ತೆ, ಮನಸ್ಸಿಗೂ ಸಮಂಜಸವಾಗಿರೋದಿಲ್ಲ. ಆದರೆ ನಿಮ್ಮ ಸ್ವರತರಂಗದಲ್ಲಿ ಪ್ರಸ್ತುತ ದಿನಗಳಲ್ಲಿ ಈ ಸಮಸ್ಯೆಗಳು ಏನು ನೋಡ್ತಾ ಇದ್ದೀರಿ, ಇನ್ನೊಂದು 6 ತಿಂಗಳ ತನಕ ಹೀಗೆ ಇರುತ್ತೆ. 6 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 16 ದಿನಗಳ ಕಾಲ, ಸಾಧ್ಯವಾದರೆ ನಾಳೆನೇ ಶುರು ಮಾಡಿ 16 ದಿನ ಪ್ರತಿ ದಿವಸ ಬೆಳಿಗ್ಗೆ ಬಿಳಿ ಸಾಸಿವೆ ಮತ್ತು ಬಿಳಿ ಗುಲ್ಗಂಜಿ, ಬಿಳಿ ಗುಲ್ಗಂಜಿ ಇಲ್ದಿದ್ರು ಪರವಾಗಿಲ್ಲ, ಬಿಳಿ ಸಾಸಿವೆನ ಮಾತ್ರ ಬೆಳಿಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಅಂಗಡಿಗೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಭಾನುವಾರದ ದಿವಸ 4 ಭಾನುವಾರಗಳು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಗೋಧಿ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಹಂಚಿ. ಈ ಪ್ರಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿರುತ್ತೆ, ಅನುಕೂಲ ಆಗುತ್ತೆ ತಾಯಿ. ಒಳ್ಳೆದಾಗಲಮ್ಮ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನಸೀಮಾ ಅಂತ. ನಸೀಮಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ತೈನ್ಕೆರೆಯಿಂದ, ತುಮಕೂರು ಪಕ್ಕ. ತುಮಕೂರು ಜಿಲ್ಲೆಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ಬಗ್ಗೆ. ಗುರುಜಿ ಇದ್ದಾರೆ, ಮಾತನಾಡಿ. ಸರಿ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ನಿಮ್ಮ ಆಶೀರ್ವಾದ ಸ್ವಾಮೀಜಿ.
ಒಳ್ಳೇದಾಗ್ಲಿ ತಾಯಿ. ನಮ್ ಬಗ್ಗೆ ಕೇಳಬೇಕಿತ್ತು ಸ್ವಾಮೀಜಿ, ಅದಕ್ಕೋಸ್ಕರ ಕರೆ ಮಾಡಿದೆ. ಹೇಳಮ್ಮ, ಮಾತಾಡು ತಾಯಿ. ಸ್ವಾಮೀಜಿ, ಯಾಕೋ ಆರೋಗ್ಯನೇ ಸರಿಗಿರಲ್ಲ. ಹ್ಮ್ ಮನೆಗೆ ತುಂಬಾ ತಾಪತ್ರೆಗಳು ಸ್ವಾಮೀಜಿ, ಅದಕ್ಕೋಸ್ಕರ ಮಾಡಿದ್ದೆ. ಆರೋಗ್ಯನ ಸರಿಪಡಿಸ್ಕೊಳ್ಬೇಕು. ಆರೋಗ್ಯನ ಸರಿಪಡಿಸ್ಕೊಳ್ಳೋದು ನಿಮ್ಮ ಕೈಲೇ ಇದೆ. ಯಾಕೆಂದ್ರೆ ನೀವು ಅತಿಯಾದಂಥ ಆಲೋಚನೆಗಳನ್ನು ಜಾಸ್ತಿ ಮಾಡ್ತೀರಿ. ಯಾಕೆಂದ್ರೆ ಸಮಸ್ಯೆಗಳಂತಕ್ಕಂಥ ಸೆರಮಾಲೆ ಈ ಕಳೆದ 4 ವರ್ಷದಿಂದ ನಿಮ್ಮನ್ನ ಬೆನ್ಬಿಡದೆ ಬಾಧಿಸ್ತಾ ಇದೆ. ಹೌದು ಸ್ವಾಮೀಜಿ. ಆ 4 ವರ್ಷಗಳಿಂದ ಕೆಲವು ಸಮಸ್ಯೆಗಳನ್ನ ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಬಹಳ ನೋವು ತಿಂತಾ ಇದ್ದೀರಿ. ಹೌದು ಸ್ವಾಮೀಜಿ. ಕೆಲವಕ್ಕೆ ಕೊನೆನೇ ಇರಲ್ಲ ತಾಯಿ. ಕೆಲವಕ್ಕೆ ನೀವು ಆದಷ್ಟು ಮನಸ್ಸನ್ನ ಹಗುರ ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ನೀವು ಸರಿಪಡಿಸೋಕೆ ಒಂದು ಹಂತದಲ್ಲಿ ಮಾತ್ರವೇ ಸಾಧ್ಯ. ನೀವು ಸರಿಪಡಿಸಕ್ ಆಗುದಿಲ್ಲ, ಇವ್ರು ನಮ್ಮ ದಾರಿ ಬರೋದಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದು ತೀರ್ಮಾನ ಬಂದ್ಬಿಟ್ಟ ಮೇಲೆ ನೀವು ಅದರಿಂದನೇ ಜಾಸ್ತಿ ಆಳವಾಗಿ ಆಲೋಚನೆ ಮಾಡಬಾರ್ದು. ಅಲ್ಲಿ ನಿಮ್ಮ ಆರೋಗ್ಯ ಇಡ್ತಾ ಬರುತ್ತೆ. ಯಾಕೆಂದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಆರ್ಥಿಕ ಸಮಸ್ಯೆ ಅಲ್ಲ. ನಿಮಗೆ ಏನೋ ಹಣಕಾಸಾದ್ರೆ ಗಂಜಿನೋ ಅಂಬ್ಲಿನೋ ಅದು ಕುಡಿದು ಸಮಾಧಾನ ಮಾಡ್ಕೋಬಹುದು. ಇದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ನಿಮ್ಮದು. ಅದರಿಂದ ಆಂತರಿಕವಾಗಿ ಸಂಸಾರದಲ್ಲಿ ಇರ್ತಕ್ಕಂಥ ಈ ನೋವಿದೆಯಲ್ಲ, ಇದನ್ನ ಆದಷ್ಟು ನಿಮ್ಮ ಮನೋಧೈರ್ಯ ಮಾಡ್ಕೋಬೇಕು, ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ನೀವು ಆರೋಗ್ಯವಂತರಾಗಿದ್ದು ನೀವು ಚೆನ್ನಾಗಿದ್ರೇನೆ ಮತ್ತಷ್ಟು ಅನುಕೂಲ ಆಗುವಂಥದ್ದು. ಇದನ್ನ ಧೈರ್ಯ ತಂದ್ಕೊಳ್ಳಿ. ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿ ನೀವು ಮಲಗುವಂತಹ ದಿಕ್ಕನ್ನು ಬದಲಾಯಿಸಿ. ಮೊದಲು ಮಲಗುವಂತ ದಿಕ್ಕು ಬದಲಾಯಿಸಿ. ಸಾಧ್ಯವಾದರೆ ನಿಮ್ಮ ಮನೆಯ ಬಲಭಾಗದಲ್ಲಿ ಏನಾದ್ರು ತಗ್ಗಿದೆಯಾ ಸ್ವಲ್ಪ ನೋಡ್ಕೊಳ್ಳಿಮ್ಮ. ಯಾಕೆಂದ್ರೆ ನಿಮ್ಮ ಮನೆಯ ಬಲಭಾಗ ಅಂದ್ರೆ ನಿಮ್ಮ ಮನೆ ದ್ವಾರ ಇರ್ತಕ್ಕಂಥದ್ದು ಯಾವ ಕಡೆ ಅಮ್ಮ? ಪೂರ್ವನ ಉತ್ತರನ? ಪೂರ್ವ ಇರ್ಬೋದು ಸ್ವಾಮಿ. ಪೂರ್ವ ಅಂದ್ರೆ ಬಲಭಾಗ ತಗ್ಗಿದ್ಯಾ ತಾಯಿ? ನೋಡ್ಕೊಳ್ಳಿ. ಸರಿ ಸ್ವಾಮೀಜಿ. ಆ ತಗ್ಗಿದ್ರೆ ಮಾತಾಡ್ತಾರಂತೆ, ಒಂದು ನಿಮಿಷ ಕೊಡಮ್ಮ. ಹಲೋ ಹಲೋ. ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ. ಹಲೋ. ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರು ಅಂತ ಅನ್ಸುತ್ತೆ. ಹೌದು, ಧನ್ಯವಾದ. ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ. ನಮ್ಮನ್ನ ಮಾತಾಡುವಾಗ ಅವ್ರಿಗೆ ಟಿವಿನಲ್ಲಿ ಆ ಪೂರ್ತಿ ಮಾತು ಕೇಳಿಸೋ ತನಕ ನನ್ನ ಹತ್ರ ಮಾತಾಡಲ್ಲ. ಹೌದೌದು ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದು ಮನಸ್ಸು ಸಮಂಜಸವಾಗಿಲ್ದಿರ ಹಣಕಾಸಿನ ವಿಚಾರವಾಗೂ ಮತ್ತು ಕೆಲಸ ಕಾರ್ಯಗಳಲ್ಲೂ ಸಹಿತ ಸ್ವಲ್ಪ ಅಡ್ಡಿ ಆತಂಕ ಇದೆ. ಜೊತೆಗೆ ಅರ್ಧ ತಲೆನೋವು ಅಥವಾ ವಾಮಿಟ್ ಬರ್ತಕ್ಕಂಥದ್ದು, ಅಂದರೆ ನೀವು ತಿಂದಿರ್ತಕ್ಕಂಥ ಅನ್ನ ಆಹಾರಗಳು ಸರಿಯಾಗಿ ಡೈಜೆಷನ್ ಆಗದಿರ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣುವಂಥ ದಿನ ತುಲಾರಾಶಿಯವರಿಗಿದೆ. ಅದರಿಂದ ತುಲಾರಾಶಿಯವರು ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಆಹಾರಗಳು ಸಾಮಾನ್ಯಕ್ಕೆ ಅಜೀರ್ಣವಾಗುವಂತಹದ್ದು, ಆರೋಗ್ಯ ಸರಿಯಿಲ್ಲದಿದ್ದಾಗ ಆದಷ್ಟು ಮಿತವಾದಂತಹ ಪದಾರ್ಥವನ್ನು ತೆಗೆದುಕೋಬೇಕು. ಅತಿ ಹೆಚ್ಚು ಊಟ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಜೊತೆಗೆ ತಗೊಳ್ತಕ್ಕಂಥ ಪದಾರ್ಥ ಸಾಧ್ಯವಾದಷ್ಟು ಈಸಿಯಾಗಿ ಅನುಕೂಲ ಆಗುವಂಥ, ಅಂದರೆ ಡೈಜೆಷನ್ನೂ ಬೇಗ ಆಗಬೇಕು, ಒಳ್ಳೆ ಪದಾರ್ಥ ಊಟ ಮಾಡಬೇಕು. ಗಟ್ಟಿ ಪದಾರ್ಥಗಳು ಊಟ ಮಾಡೋದು ಅಷ್ಟು ಸಮಂಜಸವಲ್ಲ. ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಮತ್ತಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಹಸಿರು ಗಿಡಗಳಿರ್ತಕ್ಕಂಥ ಸ್ಥಳದಲ್ಲಿ, ಎಲ್ಲಿ ಹಸಿರು ಗಿಡಗಳಿರುತ್ತೋ ಅಂಥ ಕಡೆ ಒಂದಷ್ಟು ದೂರ ನಡೀತಕ್ಕಂಥದ್ದು, ಹಸಿರು ಗಿಡದ ತಲೆಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಶ್ರೀಮ್ ಅಂತಕ್ಕಂತಹ ಒಂದೇ ಬೀಜಾಕ್ಷರಿ ಮಂತ್ರವನ್ನು ನೀವು ಜಪಿಸಿದ್ದಾದರೂ ಸಹಿತ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತಿ ನೋಡಬಹುದು, ನೆಮ್ಮದಿನೂ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ವೃಶ್ಚಿಕ ರಾಶಿಯವರ ಮನಸ್ಸಲ್ಲಿ ಚಂಚಲತೆ ಇದ್ದು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ ಬಂದು ಏನೋ ಒಳಗಡೆ ಒಂದು ಮನಸ್ಥಿತಿ ನೆಮ್ಮದಿಲ್ದಿದ್ದಾಗ ಒಳಗೊಂದು ತರಹ ಇಟ್ಕೊಂಡು ಹೊರಭಾಗದಲ್ಲಿ ಒಂದು ಥರ ಇರ್ತೀರಿ. ಅಂದರೆ ಒಳಗಡೆ ಸಾಕಷ್ಟು ನೋವು ಇರ್ಬೋದು ಅಥವಾ ನಿಮ್ಮ ಆಲೋಚನೆಗಳು ಬೇರೆ ಇರ್ಬೋದು. ಆದರೆ ಕಾಣಿಸ್ತಕ್ಕಂತಹ ಮುಖ ಬೇರೊಂದು ಮಾರ್ಗದಲ್ಲಿರಬಹುದು. ಏನೇ ಆದರೂ ಸಹಿತ ನಿಮ್ಮ ಒಳ ಮನಸ್ಸನ್ನು ಸಮಂಜಸವಾಗಿ ಇಟ್ಕೊಂಡಿದ್ರೆ ಮಾತ್ರವೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣತಕ್ಕಂತಹದ್ದು. ಅದರಿಂದ ಸಾಧ್ಯವಾದಷ್ಟು ಇವತ್ತಿನ ದಿವಸ ಕೆಲಸಗಳಲ್ಲಿ ಒಂದು ಯಶಸ್ಸನ್ನು ಕಂಡು ಒಂದಿಷ್ಟು ಅನುಕೂಲತೆಯನ್ನು ಪಡಿಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪನ ಆರಾಧನೆ ಮಾಡಿ, ಜೊತೆಗೆ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿನ ಕಾಣಬಹುದು. ಇವತ್ತು ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಗಣಪನ ದರ್ಶನದಿಂದ ಮಾತ್ರವೇ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಸಿಗ್ತಕ್ಕಂಥ ದಿನ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ನೀವು ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲದ್ರಿಂದ
ಕೆಲವು ಕಳಂಕಗಳನ್ನು ಮೈಮೇಲೆ ತಂದುಕೊಳ್ಬೇಕಾಗತ್ತೆ. ಯಾರೋ ಮಾಡಿರ್ತಕ್ಕಂತಹ ತಪ್ಪು ಅಪಾದನೆಗಳಿಗೆ ನಿಮ್ಮ ಮೇಲೆ ಇಲ್ಲದ ಸಮಸ್ಯೆಗಳು ಬರ್ತಕ್ಕಂಥದ್ದು, ಜೊತೆಗೆ ಇಲ್ಲದ ನೋವನ್ನು ಅನುಭವಿಸಬೇಕಾದ ಪ್ರಸಂಗ ಎದುರಾದಿತ್ತು. ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಸಮಂಜಸವದ್ದಲ್ಲದ್ರಿಂದ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪವನ್ನು ಮಾಡಿ. ಪ್ರತಿನಿತ್ಯ ನಿಮ್ಮ ಕಾಯಕಕ್ಕೆ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಕಾಯಕವನ್ನು ಮಾಡಿ. ನಿಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ನೀವು ನಿರ್ವಹಿಸ್ತಾ ಹೋದರೆ ನಿಮ್ಮ ಸಮಸ್ಯೆಗಳು ಯಾವುದೂ ಬರೋದಿಲ್ಲ. ನಾವು ಮಾಡ್ತಕ್ಕಂತಹ ಕೆಲಸಗಳನ್ನು ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಟ್ಟು ನಾವು ಮನೆಯಲ್ಲೇ ಕೂತಿದ್ದೆ ಆದರೆ ಅಲ್ಲಿ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ಬೆನ್ನೇರ್ತಾ ಬರುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮವನ್ನು, ನಿಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೆ ಆದರೆ ಧನುರಾಶಿಯವರಿಗೆ ಇವತ್ತು ಸಾಕಷ್ಟು ಒಳ್ಳೆಯ ಫಲ. ಏನೇ ಆದರೂ ಸಂಜೆ 4ರಿಂದ 6 ತನಕ ಸ್ವಲ್ಪ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ತ್ಯಜಿಸಿದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಸಂಬಂಧಪಟ್ಟಂಗೆ ಶ್ರೀನಿವಾಸ್ ಅವರು ಬರೆದಿದ್ದರು ಕುಮಾರಸ್ವಾಮಿ ಲೇಔಟಿಂದ ಒಂದು ಕಾಗದವನ್ನು, ಸಾಧ್ಯವಾದಷ್ಟು ಬೇಗ ರಾಶಿಫಲವನ್ನು ತಿಳಿಸಿ ಗುರುಗಳೇ ಅಂತ. ಸಂತೋಷ, ಇವತ್ತು ತಡವಾಗಿದೆ. ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ರಾಶಿಫಲವನ್ನು ಆದಷ್ಟು ಬೇಗನೆ ನಾವು ತಿಳಿಸ್ಕೊಂಥ ಪ್ರಯತ್ನ ನಾವು ಮಾಡ್ತೀವಿ. ಆದರೂ ಮಕರ ರಾಶಿ ಬಗ್ಗೆ ಈಗ ತಿಳಿಸ್ತಾ ಇದ್ದೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರ್ತಕ್ಕಂಥದ್ದು, ಹಾಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಗುರುಗಳನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನೀವು ನಂಬಿರ್ತಕ್ಕಂತಹ ದೈವವನ್ನು ಸಂಕಲ್ಪ ಮಾಡಿ, ಜೊತೆಗೆ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು, ಹನುಮನ ಆಲಯದಲ್ಲಿ ಒಂದಿಷ್ಟು ವಿಳೆದೆರೆ ಅಥವಾ ಕೇಸರಿ, ಒಂದು ಸ್ವಲ್ಪ ಬೆಣ್ಣೆ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಮಾಧ್ಯಾಹ್ನಿಕ ಅನ್ನಪ್ರಸಾದ ಊಟ ಮಾಡುವಾಗ, ಅಂದರೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಮೊದಲು ಒಂದಿಷ್ಟು ಸಿಹಿ ತಗೊಳ್ತಕ್ಕಂಥದ್ದು, ಒಂದಿಷ್ಟು ಸಿಹಿನ ನೀವು ಊಟ ಮಾಡಬೇಕು, ನಿಮ್ಮ ಜೊತೆಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಸಿಹಿನ ಹಂಚಬೇಕು. ಈ ಪ್ರಕಾರ ಮಾಡಿದ್ರೆ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಒಳ್ಳೆಯ ವರ್ಚಸ್ಸು ತೇಜಸ್ಸು ಸಹಿತ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಗುರುವಿನ ಅನುಗ್ರಹ ಇದ್ದು ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಶತ್ರುಗಳಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಶತ್ರುಗಳಿದ್ದರೂ ಸಹಿತ ನೀವು ಮಾಡ್ತಕ್ಕಂಥ ಅನುಷ್ಠಾನಗಳು, ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ, ದೈವದ ಅನುಗ್ರಹದಿಂದ ಮಾತ್ರವೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಸಹಿತ ಆ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿನ ಕಾಣಬೇಕಾದ್ರೆ, ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ ಮತ್ತಷ್ಟು ವರ್ಚಸ್ಸು ತೇಜಸ್ಸು ಸಿಗಬೇಕಾದ್ರೆ ನೀವು ಮಾಡೋದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಒಂದು ದೇವಿ ಆರಾಧನೆ ಮಾಡಿ, ಸಾಧ್ಯವಾದರೆ ಒಂದು ಬೆಲ್ಲದಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಹನುಮನಿಗೋ ಅಥವಾ ಗಣಪತಿಗೋ ಅಥವಾ ಶನೇಶ್ವರನಿಗೋ ಆರತಿ ಮಾಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ನಿಮ್ಮ ಇಷ್ಟಾರ್ಥವನ್ನು, ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಶನೇಶ್ವರನಿಗಿದೆ. ಅದರಿಂದ ಶನ್ನೋ ದೇವಿ ರವಿಷ್ಠಯೇ ಆಪೋ ಭವಂತು ವೀತಯಂ ಶಯೋರ್ಭಿಷ್ಟವಂತನಃ ಶನೇಶ್ವರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ವರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ಕೋಬಹುದು. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಗುರು ಮತ್ತು ಚಂದ್ರ, ಅದರ ಜೊತೆಗೆ ರಾಹುವಿನ ಅನುಗ್ರಹ ಆದ್ದರಿಂದ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ. ನಿಂದನೆ ಮಾತು ಕೇಳಬೇಕಾಗತ್ತೆ. ಎಷ್ಟೇ ಸಮಂಜಸವಾಗಿದ್ದರೂ ಯಾರಾದರೂ ಒಬ್ಬರು ನಿಷ್ಠೂರವಾಗಿ ಮಾತಾಡ್ತಾರೆ, ಆ ನಿಷ್ಠೂರದ ಮಾತುಗಳನ್ನು ಕೇಳಲಿಕ್ಕೆ ಆಗದಂಥ ಪ್ರಸಂಗ ಎದುರಾಗುತ್ತೆ. ಅಧಿಕವಾದಂತಹ ಬೆನ್ನೋವಾಗಲಿ ಅಥವಾ ಹೊಟ್ಟೆ ನೋವಾಗಲಿ ಮತ್ತು ಸರಿಯಾಗಿ ಡೈಜೆಷನ್ ಇಲ್ದಿರ ಒದ್ದಾಡ್ತಕ್ಕಂಥದ್ದಾಗಲಿ, ಎಲ್ಲೋ ದೂರಭಾರ ಹೊರಡಬೇಕು, ಪ್ರಯಾಣ ಹೊರಡಬೇಕು, ಆರೋಗ್ಯ ಸಮಂಜಸವಾಗಿರಲ್ಲ. ಹೊಟ್ಟೆ ಒಂದು ಕರೆಕ್ಟಾಗಿದ್ದರೆ ಎಲ್ಲವೂ ಸಮಂಜಸವೇ. ಆದರೆ ಹೊಟ್ಟೆನೇ ಸಮಂಜಸವಾಗಿದ್ದರೆ ತೊಂದರೆ ಅನುಭವಿಸ್ತಾ ಇದ್ದರೆ ಆಗ ನಿಮ್ಮ ಆರೋಗ್ಯವೂ ಸರಿ ಇರಲ್ಲ, ನೀವು ಯಾವುದ್ರ ಬಗ್ಗೆ ನೆಮ್ಮದಿಯಾಗಿ ಹೋಗ್ಲಿಕ್ಕೂ ಆಗಲ್ಲ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಡ್ಡಿ ಆತಂಕನೇ ಬರ್ತಿರುತ್ತೆ. ಕಾರಣ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಇರಬಹುದು, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಿರ್ಬೋದು, ಬಂಧು ಬಳಗ ಇರಬಹುದು, ಎಲ್ಲರೂ ಸಹಿತ ನಿಷ್ಠೂರ ಮಾಡ್ತಕ್ಕಂಥ ದಿನ. ನಿಮ್ಮನ್ನು ಗುರುತಿಸಿ ನಿಮ್ಮೊಳಗಿರ್ತಕ್ಕಂಥ ವಿದ್ವತ್ತನ್ನು, ನೀವು ಮಾಡ್ತಕ್ಕಂಥ ಕೆಲಸವನ್ನು ಗುರುತಿಸಬೇಕು ಅನ್ನೋ ಮನಸ್ಸಿದ್ದು ಸಹಿತ ನಿಮ್ಮನ್ನು ಛೇಡಿಸಿ ಮಾತಾಡ್ತಾರೆ ವಿನಃ ನಿಮ್ಮನ್ನು ಗುರುತಿಸಿ ನಿಮ್ಮನ್ನು ಸ್ವಾಗತಿಸೋದಿಲ್ಲ. ಅದರಿಂದ ಮೀನರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ತಪ್ಪದಿರೋ ಇವತ್ತಿನ ದಿವಸ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೆ ಆದರೆ ಎಂಥ ಸಮಸ್ಯೆಗಳಿದ್ರೂ ಸಹಿತ ಖಂಡಿತ ದೂರ ಆಗುತ್ತೆ. ಆದರೆ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ನಾವು ಕೊಡ್ತಕ್ಕಂಥ ಸ್ಥಾನಮಾನ ಇದೆಯಲ್ಲ, ಅದು ಬಹಳ ಮುಖ್ಯ. ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಅಲ್ಲೂ ಸಹಿತ ಪಾರ್ವತಿನೇ ಮೊದಲಾಗಿದ್ದಾಳೆ. ಅಂದರೆ ಸೃಷ್ಟಿಯಲ್ಲಿ ತಾಯಿಗಿನ ದೊಡ್ಡವರು ಯಾರೂ ಅಲ್ಲ. ಆ ತಾಯಿಯ ಸೇವೆಯನ್ನು ಮಾಡಿ
ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇದು ಮೀನರಾಶಿಯವರ ದಿನ ಭವಿಷ್ಯ. ಈ ಮೂಲಕವಾಗಿ 12 ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸುರೇಶ್ ಅಂತ ಮೇಡಮ್, ಔರಂಗಾಬಾದ್ನಿಂದ. ಔರಂಗಾಬಾದಿಂದ ಕರೆ ಮಾಡಿದಿರಾ? ಸುರೇಶ್ ಅಂತ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆ ಕೇಳೋದಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನೋಡಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್ ಗುರುಜಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ಗುರುಜಿ, ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ, ಇವತ್ತು ಕರೆ ಸಿಕ್ಕಿದೆ. ಗುರುಜಿ, ಉದ್ಯೋಗದಲ್ಲಿ ಸಮಸ್ಯೆ ಇದೆ ಗುರುಜಿ. ಈ 1.5 ತಿಂಗಳಿಂದ ಜಾಬ್ ಇಲ್ಲ ಗುರುಜಿ. ಒಮ್ಮಿಂದಲೇ ಸಡನ್ ಆಗಿ ತೆಗೆದು ಹಾಕಿದ್ದಾರೆ ಗುರುಜಿ. ಅದ್ರ ಸಲುವಾಗಿ ಈಗ ಜಾಬಲ್ಲಿ ತಾವಿಲ್ಲ, ಕೆಲಸಕ್ಕಾಗಿ ನಿಮ್ಮ ಶ್ರಮ ನಡೀತಾ ಇದೆ. ಜಾಬ್ ನಲ್ಲಿ ಈಗ 1.5 ತಿಂಗಳಿಂದ ಇಲ್ಲ ಗುರುಜಿ. ಒಂದೇ ದಿವಸ ಸಡನ್ ಆಗಿ ತೆಗೆದು ಹಾಕಿದ್ದಾರೆ. ಆಲೋಚನೆ ಮಾಡ್ಬಿಡಿ. 1.5 ವರ್ಷದಿಂದ ಮಾಡ್ತಿದ್ದೆ ಗುರುಜಿ. ಅಲ್ಲಿ ಒನ್ ಮಂತ್ ನೋಟಿಸ್ ಬಿಡ್ದು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಒಂದೇ ದಿವಸದಲ್ಲಿ ಫೈನಲ್ ಮಾಡಿದ್ದಾರೆ ಗುರುಜಿ. ಚಿಂತೆ ಮಾಡ್ಬಿಡಿ. ಕರೆಕ್ಟಾಗಿ ಇವತ್ತಿಗೆ 12 ದಿವಸಕ್ಕೆ, ಇವತ್ತಿಗೆ 12 ದಿನಕ್ಕೆ ಒಂದು ಒಳ್ಳೆ ಕೆಲಸ ಬರುತ್ತೆ ಪುನಃ. ಆಕ್ಚುಲಿ ಇವತ್ತು ಸಹಿತ, ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ನಿಮಗೊಂದು ಒಳ್ಳೆ ಸುದ್ದಿ ಇದೆ. ಹೌದಾ ಗುರುಜಿ? ನಿಮ್ಮ ಸ್ವರತರಂಗ ಪ್ರಕಾರ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಒಂದು ಒಳ್ಳೆ ನ್ಯೂಸ್ ಬರುತ್ತೆ. ಇವತ್ತಿಗೆ 12 ದಿನಕ್ಕೆ ಪುನಃ ಒಂದು ಉದ್ಯೋಗಕ್ಕೆ ನೀವು ಹೊರಡ್ತೀರಿ. ಈ ಉದ್ಯೋಗ ಸಹಿತ ನಿಮಗೆ ಇಲ್ಲಿ ಮೊನ್ನೆ ನೀವು ಮಾಡ್ತಾ ಇದ್ದಂತಹ ಉದ್ಯೋಗ ನಿಮ್ಮ ಗಮನಕ್ಕೆ ಬರೆದಿರ ಒಂದೇ ದಿವಸಕ್ಕೆ ನಿಮ್ಮನ್ನು ಆಚೆ ಕಳಿಸಿದ್ದಾರೆ ಅಂದ್ರೆ, ಅಲ್ಲೂ ಸಮಸ್ಯೆ ಪ್ರಾರಂಭ ಆಗಬೇಕಾದ್ರೆ ನಿಮ್ಮ ಜೊತೆ ಇದ್ದಂತ ಎಸ್ ಇಂದ ಮತ್ತೆ ಪಿ ಇಂದ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳ ಕಾರಣ. ನಿಮ್ಮ ಜೊತೆಲಿ ಇರ್ತಕ್ಕಂತಹ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಜೊತೆಲಿ ಇದ್ದವರ ಇರ್ತಾರಲ್ಲ, ಅವರಲ್ಲಿ ಎಸ್ ಮತ್ತೆ ಪಿ ಇಂದ ಇರ್ತಕ್ಕಂಥವ್ರು ಇರ್ತಾರೆ ನೋಡಿ, ಅವರಿಂದಲೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ಎಸ್ ಮತ್ತು ಪಿ ಇಂದ ಗುರುಜಿ? ಹೌದು. ಅದರಿಂದ ಈಗ ಬರ್ತಕ್ಕಂತಹ ಕೆಲಸಗಳು ಖಂಡಿತ ಅನುಕೂಲ ಆಗುತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಶಿವಾಲಯ ಇದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಉಪ್ಪು ಬೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಉಪ್ಪು ಬೆಲ್ಲ ಕೊಟ್ಟು ಬಂದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಎಷ್ಟು ದಿವಸ ಕೊಡಬೇಕು ಗುರುಜಿ? ಒಂದು 4 ಸೋಮವಾರ ಕೊಡಿ. ಉದ್ಯೋಗ ಸಿಕ್ಕಿದ್ರೂ ಸಹಿತ ಇನ್ನು ಪುನಃ ಇಂತಹ ಒಂದು ಅಡಚಣೆಗಳು, ಇಂತಹ ಶತ್ರುಗಳು ನಿಮ್ಮ ಹಿಂದೆ ಇರಬಾರ್ದು ಅಂದ್ರೆ 4 ಸೋಮವಾರ ಉಪ್ಪು ಬೆಲ್ಲನ ಶಿವನ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಕೆಲಸಗಳು ಸಿದ್ಧಿ ಆಗತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಸುರೇಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನ, ಪ್ರಮುಖವಾಗಿ ಅಧಿಕ ಮಾಸದಲ್ಲಿ ಸಂಬಂಧಪಟ್ಟಂತ ಮಾಡಬೇಕಾದಂತ ಅನುಷ್ಠಾನದ ಸಿದ್ಧತೆನೇ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ತೆ. ಒಳ್ಳೇದಮ್ಮ. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.